ಕೃಷ್ಣ ಪರಮಾತ್ಮ ಮೋಕ್ಷವನ್ನು ಪಡೆಯಲಿಕ್ಕೆ ಇರುವಂತಹ 2 ಮಾರ್ಗಗಳನ್ನು ಉಪದೇಶ ಮಾಡಿದ್ದಾನೆ. ಅದರಲ್ಲಿ ಲಕ್ಷ್ಮೀದೇವಿಯ ಉಪಾಸನೆಯಿಂದ ಆಗುವಂತಹ ಮೋಕ್ಷಕ್ಕಿಂತಲೂ ಭಗವಂತನ ಉಪಾಸನೆ ಮಾಡುವುದರಿಂದ ಆಗುವ ಮೋಕ್ಷ ಇದು ಶ್ರೇಷ್ಠ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ಲಕ್ಷ್ಮೀದೇವಿಯ ಪ್ರಸಾದದಿಂದ ಆಗುವಂತಹ ಮೋಕ್ಷ ಆಗಬೇಕು ಅಂತಂದರೆ ಆ ಲಕ್ಷ್ಮಿಯ ಪ್ರಸಾದವನ್ನು ಸಂಪಾದನೆ ಮಾಡೋದೇ ಅತ್ಯಂತ ಕಠಿಣವಾದಂತಹ ಮಾರ್ಗ. ಅದು ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ. ಅತ್ಯಂತ ಕ್ಲೇಶಗಳಿವೆ. ತುಂಬ ನಿಯಮವನ್ನು ಪರಿಪಾಲನೆ ಮಾಡಬೇಕು. ಶುದ್ಧವಾದಂತಹ ಆಚಾರ ವಿಚಾರ ನಿಯಮಗಳನ್ನು ಪರಿಪಾಲನೆ ಮಾಡಿದರೆ ಮಾತ್ರ ದೇವಿಯ ಪ್ರಸಾದ ಆಗ್ತದೆ. ಸ್ವಲ್ಪವೂ ಕೂಡ ಆ ಒಂದು ಸಾಧನೆಯಲ್ಲಿ ವ್ಯತ್ಯಾಸ ಆಗಬಾರ್ದು. ಆ ರೀತಿಯಾಗಿ ಮಾಡಿದರೆ ಮಾತ್ರ ರಮಾದೇವಿಯ ಪ್ರಸಾದ ಆಗುತ್ತೆ. ಭಗವಂತನ ಉಪಾಸನೆ ಮಾಡುವ ಮಾರ್ಗದಲ್ಲಿ ಮಾತ್ರ ಸಾಧನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಗವಂತ ಅದನ್ನು ಕ್ಷಮೆ ಮಾಡ್ತಾನೆ. ಆದ್ದರಿಂದ ಎಷ್ಟು ಇಂದ್ರಿಯ ನಿಗ್ರಹವನ್ನು ಮಾಡಬೇಕು, ವರ್ಧನೇಮ ಉಪಾಸವಾಸನವನ್ನು ಮಾಡಬೇಕು ಅಂತ ಏನಿದೆ ಅದೆಲ್ಲವೂ ಕೂಡ ದೀರ್ಘಕಾಲದವರೆಗೆ ದೇವಿಯ ಪ್ರಸಾದಕ್ಕೋಸ್ಕರ ಮಾಡಬೇಕು. ಮತ್ತು ಭಗವಂತನ ಪ್ರಸಾದಕ್ಕೆ ಅಷ್ಟು ದೀರ್ಘ ಸಾಧನೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಬೇಕಾಗಿಲ್ಲ ಅಂದರೆ ಭಗವಂತ ಅಷ್ಟು ಬೇಗ ಒಲಿತಾನೆ ಮತ್ತು ಮಾಡುವಂತಹ ಕರ್ಮಗಳಲ್ಲಿ ಸ್ವಲ್ಪ ಲೋಪದೋಷವಾದರೂ ಅದನ್ನು ಸಹಿಸ್ತಾನಾದ್ದರಿಂದ ಅದೇ ಮುಖ್ಯವಾದಂತಹ ಅದೇ ಮಾರ್ಗವನ್ನೇ ಅನುಸರಣೆ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಹಾಗಾದರೆ ಇನ್ನೊಂದು ಮಾರ್ಗವನ್ನು ಯಾರು ಅನುಸರಣೆ ಮಾಡ್ತಾರೆ? ಅದಕ್ಕೆ ಕೆಲವು ಅಧಿಕಾರಿಗಳಿದ್ದಾರೆ. ದೇವಿಯ ಪ್ರಸಾದದಿಂದ ಮೋಕ್ಷವಾಗುವಂತಹ ಕೆಲವು ಅಧಿಕಾರಿ ವರ್ಗ ಇದೆ. ಅವರು ಆ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಭಗವಂತನ ಉಪಾಸನೆಯನ್ನೇ ಮಾಡಬೇಕು. ಅದಕ್ಕೆ ಏನು ಸಾಧನೆಗಳು? ಭಗವಂತನ ಭಕ್ತರು ಯಾರು ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಅದೆಲ್ಲವನ್ನು ಸ್ವಯಂ ಭಗವಂತ ಕೃಷ್ಣ ಪರಮಾತ್ಮ ತಾನೇ ಹೇಳ್ತಾನೆ. ನೋಡಿ, ಬೇರೆ ಮತಗಳಲ್ಲಿ ನಾವು ನೋಡಿದಾಗ ಮೋಕ್ಷ ಸಾಧನೆ ಏನು ಅಂತ ವಿಚಾರ ಮಾಡಿದಾಗ ಅಲ್ಲಿ ದೇವದೂತರು ಬಂದು ಹೇಳಿದ್ದಾರೆ ಅಂತ ಅವರು ಹೇಳ್ತಾರೆ. ಇವನು ದೇವದೂತ, ಭಗವಂತನ ಗಾಡ್ ಮೆಸೆಂಜರ್ ಅಂತ ಈ ರೀತಿಯಾಗಿ ಅವರು ಹೇಳ್ತಾರೆ. ಅವರು ಹೇಳುವಂತಹ ಮಾರ್ಗದಿಂದ ಭಗವಂತನನ್ನು ಹೊಂದಬೇಕು ಅಂತ. ಅದು ಎಷ್ಟು ಪ್ರಾಮಾಣಿಕ ಅನ್ನೋದು ಗೊತ್ತಿಲ್ಲ. ಅವನು ಹೇಳ್ತಾನೆ, ನಾವು ಕೇಳಬೇಕು ಅಷ್ಟೇ. ಆದರೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ತಾನೇ ದೇವರು, ಸ್ವಯಂ ನಾನು ದೇವರಾಗಿ ನನ್ನನ್ನು ಹೊಂದಲಿಕ್ಕೆ ಯಾವ ಮಾರ್ಗವನ್ನು ನೀವು ಭಕ್ತರಾದವರು ಅನುಸರಣೆ ಮಾಡಬೇಕು ಎನ್ನುವುದನ್ನು ಭಗವಂತನೇ ಉಪದೇಶ ಮಾಡ್ತಾ ಇದ್ದಾರೆ. ಅಂದಮೇಲೆ ಇದಕ್ಕಿಂತ ಪ್ರಾಮಾಣಿಕವಾದಂತಹ ಮೋಕ್ಷ ಸಾಧನೆ ಬೇರೆ ಒಂದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದನ ಬಹುಶಾಖ ಹೆನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಮೋಕ್ಷಕ್ಕೆ ಇರತಕ್ಕಂತಹ ಮಾರ್ಗ ಅದು ಕೇವಲ ಒಂದೇ ಒಂದು, ನಾಣ್ಯ ಪಂಥ ಅಯನ ವಿದ್ಯತೆ. ಇಲ್ಲೇನು ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ ಇದರಿಂದಲೇ ಮೋಕ್ಷ ಆಗೋದು. ಬೇರೆ ಯಾವ ಮತದ ಪ್ರಕಾರವೂ ಕೂಡ ಅವರು ಅನುಷ್ಠಾನ ಮಾಡುವಂತಹ ಸಾಧನೆಗಳನ್ನು ಮೋಕ್ಷ ಆಗೋದಿಲ್ಲ, ಸರ್ವಥಾ ಆಗಲ್ಲ. ಅದನ್ನು ಸರಿಯಾಗಿ ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ಚಿಂತನೆ ಮಾಡಿ ಅದರ ಮೇಲೆ ಶ್ರದ್ಧೆಯನ್ನು ಮಾಡಿ ಆ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ. ಶ್ರದ್ಧೆ ಇಲ್ಲದೇ ಇದ್ದರೆ ಇಲ್ಲ, ನಮ್ಮ ಮಾರ್ಗವೂ ಒಂದಿದೆ. ಅವ್ರ ಪ್ರಕಾರ ಬೌದ್ಧರು ಅವ್ರು ಹೇಳುವಂತಹ ಮೋಕ್ಷವನ್ನು ಅವ್ರು ಪಡೀತಾರೆ, ಜೈನರು ಅವ್ರ ಪ್ರಕಾರ ಅವರು ಮೋಕ್ಷ ಪಡೀತಾರೆ, ಇನ್ನು ಬೇರೆ ಬೇರೆ ಮತದವರು ಕ್ರೈಸ್ತರು ಮುಸಲ್ಮಾನರು ಅವರವರು ಪ್ರಕಾರವಾಗಿ ಸಾಧನೆಯನ್ನು ಮಾಡಿ ಅವರು ಹೇಳುವಂತಹ ಮೋಕ್ಷವನ್ನು ಪಡೀತಾರೆ ಅಂತ. ಇದು ಈ ರೀತಿಯಾಗಿ ಬೇರೆ ಬೇರೆ ಮೋಕ್ಷಗಳು ಸರ್ವಥಾ ಇಲ್ಲ. ಇರೋದೇ ಒಂದು ಮೋಕ್ಷ, ಅದನ್ನು ಭಗವಂತನೇ ಕೊಡಬೇಕು. ಅದನ್ನು ಭಗವಂತ ಕೊಡಬೇಕು ಅಂತಂದರೆ ಯಾವ ರೀತಿ ದೇವರು ಉಪದೇಶವನ್ನು ಮಾಡಿದ್ದಾನೆ ಗೀತೆಯಲ್ಲಿ ಅದೇ ಮಾರ್ಗವನ್ನು ನಾವು ಅನುಸರಣೆ ಮಾಡಬೇಕು. ಆದರೆ ಮಾತ್ರ ಮೋಕ್ಷ ಸಿಗ್ತದೆ. ಬೇರೆ ಯಾವುದೂ ಪ್ರಾಮಾಣಿಕ ಅಲ್ಲ. ಇದೊಂದೇ ಪರಮ ಪ್ರಮಾಣವಾದಂತಹ ಮೋಕ್ಷ, ವೇದಗಳಿಂದ ಅತ್ಯಂತ ಶ್ರುತ್ಯಾದಿಗಳಲ್ಲಿ ಸಿದ್ಧವಾದಂತಹ ಮೋಕ್ಷ ಮಾರ್ಗ ಅಂತ ತಿಳಿಯತಕ್ಕದ್ದು. ಅದನ್ನು ವಿಸ್ತಾರವಾಗಿ ಬೇರೆಯವರು ಹೇಳುವಂತಹ ಮೋಕ್ಷ ಯಾಕೆ ಸರಿಯಲ್ಲ, ಕೃಷ್ಣ ಪರಮಾತ್ಮ ಉಪದೇಶ ಮಾಡುವಂತಹ ಮೋಕ್ಷವೇ ಯಾಕೆ ಸರಿ
ಈ ವಿಚಾರವೆಲ್ಲ ಶ್ರೀಮನ್ ನ್ಯಾಯಸುಧಾಯಲ್ಲಿ 3ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಮನೋವ್ಯಾಖ್ಯಾನದಲ್ಲಿ ವೇದವ್ಯಾಸ ದೇವರು ಸಾಧನಾಧ್ಯಾಯವಂತ ಹೇಳಿ 3ನೇ ಅಧ್ಯಾಯ ಸಾಧನಾಧ್ಯಾಯ, ಮೋಕ್ಷ ಸಾಧನೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಂತಂದರೆ ಬೇರೆ ಮತದಲ್ಲಿ ಹೇಳಿರುವಂತಹ ಮೋಕ್ಷ ಸಾಧನೆ ಯಾಕೆ ತಪ್ಪು, ನಾವು ಹೇಳಿರುವುದೇ ಯಾಕೆ ಸರಿ, ಈ ಒಂದು ಯುಕ್ತ್ಯಾತ್ಮಕ ವಿಚಾರವನ್ನು ಅಲ್ಲಿ ವಿಸ್ತಾರವಾಗಿ ಮಾಡ್ತಾರೆ. ಅದನ್ನೂ ಸರಿಯಾಗಿ ತಿಳ್ಕೋಬೇಕು. ತಿಳಿದು ನಾವು ಅದನ್ನು ಅನುಷ್ಠಾನ ಮಾಡಬೇಕು. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗ ತ್ಯಾಗಾತ್ ಶಾಂತಿರ್ ಅನಂತರಂ. ಹಿಂದೆ ಕೃಷ್ಣ ಪರಮಾತ್ಮ ಅನೇಕ ಒಂದು ಹಂತಗಳನ್ನು, ಸಾಧನೆಯ ಹಂತವನ್ನು ಹೇಳ್ತಾ ಇರಬೇಕಾದ್ರೆ ಮಯ್ಯೇ ಅವನ ಅಧತ್ಸ್ವ ಅಲ್ಲಿಂದ ಹಿಡ್ಕೊಂಡು ಅನೇಕ ಸಾಧನಾ ಹಂತವನ್ನು ಹೇಳಿದ್ದಾನೆ. ಯಾವಾಗ ಮೋಕ್ಷ ಅಂದರೆ ನಿರಂತರವಾದಂತಹ ಪರಮಾತ್ಮನ ಧ್ಯಾನದಿಂದ ಮೋಕ್ಷ ಆಗ್ತದೆ. ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅಭ್ಯಾಸವನ್ನು ಮಾಡಿರಿ. ಅಭ್ಯಾಸ ಅಂದರೆ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ, ಬೇರೆ ಬೇರೆ ವಿಷಯಗಳ ಕಡೆ ಹೋಗುವಂತಹ ಮನಸ್ಸನ್ನು ಎಳ್ಕೊಂಡು ಬಂದು ಭಗವಂತನಲ್ಲಿ ನೆಲೆಸೋದು, ಇದು ಅಭ್ಯಾಸ. ಪ್ರತ್ಯಾಹಾರ ಅಂತ ಇದಕ್ಕೆ ಹೆಸರು. ಅದನ್ನು ಮಾಡಬೇಕು, ಮನಸ್ಸು ಸಮಾಧಾನವನ್ನು ಮಾಡಬೇಕು. ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಪರಮಾತ್ಮನ ವಿಷಯಕವಾದ ಕರ್ಮವನ್ನು ಮಾಡಿರಿ. ಇಲ್ಲ ನಮಗೆ ಧ್ಯಾನ ಮಾಡೋದಾಗಲಿ ಅಥವಾ ಅಭ್ಯಾಸ ಮಾಡೋದು ಸಾಧ್ಯ ಆಗ್ತಾ ಇಲ್ಲ ಅಂದರೆ ಕರ್ಮವನ್ನು ಮಾಡ್ಬೋದು. ದೇವರ ವಿಷಯಕವಾದ ನಿಷ್ಕಾಮವಾದಂತಹ ಕರ್ಮವನ್ನು ಮಾಡಬೇಕು. ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸಸಿ. ನಾವು ಮಾಡುವಂತಹ ಎಲ್ಲ ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ವ್ರತನೇಮ ಉಪವಾಸಗಳು, ಚಾತುರ್ಮಾಸ್ಯ, ಏಕಾದಶಿ ವ್ರತ ಏನೇ ಮಾಡಲಿ ಕೇವಲ ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡಬೇಕು. ಬೇರೆ ಯಾವ ಫಲದ ಉದ್ದೇಶ ಇರಬಾರ್ದು. ನಿಷ್ಕಾಮವಾದಂತಹ ವ್ರತಾಚರಣೆಯನ್ನು, ಧರ್ಮಾಚರಣೆಯನ್ನು, ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾನೆ. ಅದರಿಂದ ಅಂತಃಕರಣ ಶುದ್ಧಿ, ಶ್ರವಣಮನನಗಳು, ಅಭ್ಯಾಸ, ಧ್ಯಾನ ಅಂತ ಈ ರೀತಿಯಾಗಿ ಆಗ್ತದೆ. ಇಲ್ಲ ಕರ್ಮವನ್ನು ಮಾಡಲಿಕ್ಕಾಗಲ್ಲ ನಮಗೆ ನಿಷ್ಕಾಮವಾಗಿ, ನಮಗೆ ಬೇರೆ ಬೇರೆ ಕಷ್ಟಗಳಿದೆ ಮನಸ್ಸಿನಲ್ಲಿ, ಜೀವನದಲ್ಲಿ ನಾನಾ ರೀತಿಯಾದ ಕಷ್ಟ ಕಾರ್ಪಣ್ಯಗಳು ಬರ್ತದೆ, ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅದಕ್ಕೋಸ್ಕರ ಕರ್ಮ ಮಾಡ್ತೀವಿ ನಾವು. ನಾನಾ ರೀತಿಯಾದಂತಹ ಜೀವನದಲ್ಲಿ ರೋಗಗಳು ಬರ್ತದೆ, ದುಃಖ ಬರ್ತದೆ, ಕಷ್ಟಗಳು, ದಾರಿದ್ರ್ಯ, ಅವನ್ನು ಪರಿಹಾರ ಮಾಡಿಕೊಳ್ಳೋ ಸಲುವಾಗಿ ಆ ಒಂದು ಉದ್ದೇಶದಿಂದ ಕರ್ಮ ಮಾಡಬೇಕಲ್ಲ. ಸಕಾಮವಾದ ಕರ್ಮವನ್ನು ಮಾಡಬೇಕು ಅಂತಂದರೆ ಪರವಾಗಿಲ್ಲ ಮಾಡಿ. ನಿಮಗೆ ನಿಷ್ಕಾಮವಾಗಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ, ಅಂದರೆ ನಿಷ್ಕಾಮ ಕರ್ಮವನ್ನೇ ಮಾಡಬೇಕು. ಅದನ್ನು ಮಾಡೋದಕ್ಕೆ ಅದರನ್ನು ಪಡೆಯೋದಕ್ಕೆ ಇನ್ನೊಂದು ಸಾಧನ, ಇನ್ನೊಂದು ಸಕಾಮವಾದ ಕರ್ಮವನ್ನು ಮಾಡಿ 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 ಆಮೇಲೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಯಾಮಿನಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ವಿಪಶ್ಚಿತಃ ವೇದವಾದ ರಥಃ ಪಾರ್ಥಃ ನಾಣ್ಯದಸ್ತೀತಿ ವಾದಿನಃ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹಿಂದೆ ಹೇಳಿದಂತೆ 2ನೇ ಅಧ್ಯಾಯದಲ್ಲಿ ಸಕಾಮ ಕರ್ಮ ಅದು ಮೋಕ್ಷ ಸಾಧನ ಅಲ್ಲ. ಸಕಾಮ ಕರ್ಮವನ್ನು ಮಾಡಬಾರ್ದು ಯದ್ಯಪಿ. ಮತ್ತು ನಾವು ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಕೋಬೇಕಲ್ಲ ಅಂತಂದರೆ ಕಷ್ಟ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಸ್ವಲ್ಪ ದಿವಸಗಳ ಕಾಲ ಸಕಾಮ ಕರ್ಮವನ್ನು ಮಾಡಿದರೂ ಕೂಡ ಅನಂತರದಲ್ಲಿ ನಿಷ್ಕಾಮವನ್ನೇ ಮಾಡಬೇಕು. ನಿಷ್ಕಾಮ ಕರ್ಮವನ್ನು ಮಾಡೋದರಿಂದ ನಮ್ಮ ಎಲ್ಲ ಕಾಮನೆಗಳು ಪೂರ್ಣವಾಗ್ತದೆ. ಅದನ್ನು ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದಾನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಮೋಕ್ಷಕ್ಕೋಸ್ಕರ ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಮಾಡುವಂತಹ ನಿಷ್ಕಾಮ ಕರ್ಮವನ್ನು ಮಾಡಿದಾಗಲೂ ಕೂಡ ನಮ್ಮ ಎಲ್ಲ ಐಹಿಕವಾದಂತಹ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಫಲಗಳು ನಮಗೆ ಭಗವಂತ ಕೊಡ್ತಾನೆ ಅನ್ನೋದನ್ನು ಭಗವಂತ ಸ್ವಯಂ ತಾನೇ ಹೇಳಿದ್ದಾನೆ. ಕಥಿತಂ ಕೃಷೇರಿವ ಫಲಾನುಕೂಲಂ. ರೈತ ತಾನು ಅಕ್ಕಿಯನ್ನು ಬೆಳಿತಾನೆ. ಅಕ್ಕಿಯನ್ನು ಬೆಳೆಯೋದೇ, ಭತ್ತವನ್ನು ಬೆಳೆಯೋದೇ ಉದ್ದೇಶ ಅವನಿಗೆ. ಅದಕ್ಕೋಸ್ಕರವಾಗಿ ಭೂಮಿಯನ್ನು ಉಳ್ತಾನೆ. ಆದರೆ ಬರಬೇಕಾದ್ರೆ, ಫಸಲು ಬರಬೇಕಾದ್ರೆ ಬರೀ ಭತ್ತ ಬರೋದಿಲ್ಲ, ಅದರ ಜೊತೆಗೆ ಹುಲ್ಲು ಬರ್ತದೆ. ಆದರೆ ಹುಲ್ಲಿಗೋಸ್ಕರವಾಗಿ ಅವನು ಬೀಜವನ್ನು ಬಿತ್ತಿಲ್ಲ. ಹುಲ್ಲಲ್ಲ ಮುಖ್ಯವಾದ ಫಲ. ಮುಖ್ಯವಾದ ಫಲ ಅದು ಧಾನ್ಯವೇ. ಧಾನ್ಯಕ್ಕೋಸ್ಕರವಾಗಿ ಮಾಡಿದಂತಹ ಕೃಷಿ ಅದರಿಂದ ಬರುವಂತಹ ಫಲ ಹುಲ್ಲೂ ಬರ್ತದೆ, ಜೊತೆಗೆ ಬರುತ್ತೆ. ಹೇಗೋ ಹಾಗೆ ನಾವು ಮಾಡುವಂತಹ ಕರ್ಮಗಳು ನಿಷ್ಕಾಮವಾಗಿ ಮೋಕ್ಷಕ್ಕೋಸ್ಕರವಾಗಿ ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಮಾಡಬೇಕು. ಮಾಡಿದಾಗ ಆವಾಗ ನಮಗೆ ಮುಖ್ಯವಾದ ಫಲ ಅದೇ ಅಪರೋಕ್ಷ ಜ್ಞಾನ ಮೋಕ್ಷ.
ಅವಾಂತರವಾಗಿ ಬೇಡ ಅಂದರೂ ಕೂಡ ನಮಗೆ ಎಲ್ಲ ವಿಧವಾದ ಐಹಿಕವಾದ ಇಷ್ಟಾರ್ಥಗಳನ್ನು ಭಗವಂತ ಕರುಣಿಸ್ತಾನೆ, ಕಷ್ಟಗಳ ಪರಿಹಾರವನ್ನು ಮಾಡ್ತಾನೆ. ಅದು ಮುಖ್ಯವಾದಂತಹ ತತ್ವ. ನಾವು ಅವಶ್ಯವಾಗಿ ತಿಳಿಯಲೇಬೇಕಾದದ್ದು. ದೇವರಿಗೆ ನಾವು ಕೇಳದೆ ಹೋದರೆ ನಮ್ಗೆ ಏನು ಕೊಡೋದೇ ಇಲ್ಲ ದೇವರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ ನಮಗೆ ನಮ್ಮ ಕಷ್ಟಗಳು ಭಗವಂತನಿಗೆ ಅರ್ಥ ಆಗಲ್ಲ ಅಂಥೇಳಿ ದೇವ್ರ ಮುಂದೆ ಬೇಕಾದಷ್ಟು ಪ್ರಾರ್ಥನೆ ಮಾಡೋದೇನು, ವ್ರತನಿಯಮ ಉಪವಾಸವನ್ನು ಅದಕ್ಕೋಸ್ಕರ ಮಾಡಿ ಬೇರೆ ಬೇರೆ ಹೆಂಡತಿ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಕೆಲಸ ಸಿಗಬೇಕು ಇತ್ಯಾದಿ ಎಲ್ಲ ಕಾಮನೆಗಳಿಗೋಸ್ಕರವಾಗಿ ಏನೇನೋ ಸಕಾಮವಾದಂತಹ ಕರ್ಮವನ್ನು ಮಾಡ್ತಿರ್ತೇವೆ. ಆದರೆ ಅದನ್ನು ಭಗವಂತ ಇಷ್ಟಪಡೋದಿಲ್ಲ. ದೇವರಿಗೆ ಗೊತ್ತು ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಎನ್ನುವಂತಹ ಭಗವಂತನಿಗೆ ಪೂರ್ಣವಾದ ಜ್ಞಾನ ಇದೆ. ದೇವರಿಗೆ ಸರ್ವಜ್ಞ ಪರಮಾತ್ಮ, ಸರ್ವತ್ರ ಸರ್ವಾಂತರ್ಯಾಮಿಯಾಗಿ ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ, ಅವನಿಗೆ ಶ್ರೀ ಗುರು ಬ್ರಹ್ಮ. ಹಾಗಾಗಿ ನಾವು ಅಂದ್ಕೊಂಡ್ಬಿಟ್ಟಿರ್ತೇವೆ ಭಗವಂತನಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳಿ. ಆ ರೀತಿ ಇಲ್ಲ. ದೇವರು ಸರ್ವಜ್ಞ, ಎಲ್ಲವನ್ನೂ ತಿಳಿದಿದ್ದಾನೆ ಭಗವಂತ. ನಮಗೇನು ಕೊಡಬೇಕು, ಯಾವಾಗ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಪರಿಪೂರ್ಣವಾಗಿ ಅವನಿಗೆ ಜ್ಞಾನ ಇದೆ. ಹಾಗಾಗಿ ನಾವು ಆದಷ್ಟು ನಿಷ್ಕಾಮವನ್ನು ಮಾಡಿದಾಗಲೇ ಮಾತ್ರ, ನಿಷ್ಕಾಮವನ್ನು ಮಾಡಿದಾಗ ನಿಷ್ಕಾಮ ಕರ್ಮದಿಂದ ಪ್ರೀತನಾದಂತಹ ಪರಮಾತ್ಮ ನಮಗೆ ಬೇಡದೇ ಇದ್ದದ್ದು ಎಲ್ಲವನ್ನೂ ಭಗವಂತ ಕರುಣಿಸ್ತಾನೆ. ಹಾಗಾಗಿ ಅಂತಹ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಅದು ಆಗಲಿಲ್ಲ ಅಂತಂದರೆ ಅದಕ್ಕಿಂತ ಹಿಂದಿನ ಹಂತ ಅದು ಕರ್ತುಂ ಮದ್ಯೋಗಮಾಶ್ರಿತ ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಬೇರೆ ದೇವತೆಗಳನ್ನು ಕುರಿತು ನಾವು ಪೂಜೆಯನ್ನು ಮಾಡಿದರೂ ಕೂಡ ಕೊನೆಗೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆ ಸಮರ್ಪಣೆಯನ್ನು ಮಾಡೋದರಿಂದಲೂ ಭಗವಂತ ಪ್ರೀತನಾಗ್ತಾನೆ ಅಂತ ಹೇಳಿ ಮತ್ತೆ ಈಗ ಸಂಕ್ಷಿಪ್ತವಾಗಿ ಎಲ್ಲವನ್ನು ಸಂಗ್ರಹ ಮಾಡ್ತಾನೆ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗತ್ಯಾಗಾತ್ ಶಾಂತಿ ಅನಂತರಂ ಅಂತಂದರೆ, ಮೊದಲಿಗೆ ಕರ್ಮವನ್ನು ಮಾಡಬೇಕು. ಸಕಾಮ ಕರ್ಮವನ್ನಕ್ಕಿಂತ ನಿಷ್ಕಾಮ ಕರ್ಮ ಅದು ಉತ್ತಮ. ನಿಷ್ಕಾಮ ಕರ್ಮಕ್ಕಿಂತಲೂ ಕೂಡ ಶ್ರವಣ ಮನನಾದಿಗಳನ್ನು ಮಾಡೋದು ಉತ್ತಮ. ಅದಕ್ಕಿಂತಲೂ ಕೂಡ ಧ್ಯಾನ ಶ್ರೇಷ್ಠವಾದದ್ದು. ಧ್ಯಾನಕ್ಕಿಂತ ಪ್ರತ್ಯಾಹಾರ ಅಂತಂದರೆ ಅಭ್ಯಾಸ, ಪ್ರತ್ಯಾಹಾರಕ್ಕಿಂತಲೂ ಕೂಡ ಧ್ಯಾನ, ನಿರಂತರವಾದ ಪರಮಾತ್ಮನ ಸ್ಮರಣೆ ಅದು ಉತ್ತಮ. ಆ ಧ್ಯಾನಕ್ಕಿಂತಲೂ ಕೂಡ ಅಪರೋಕ್ಷ ಜ್ಞಾನ ಉತ್ತಮ. ಅಪರೋಕ್ಷ ಜ್ಞಾನಕ್ಕಿಂತಲೂ ಕೂಡ ಮೋಕ್ಷ ಉತ್ತಮ. ಮೋಕ್ಷವನ್ನು ಪಡಿಬೇಕು. ಅದೇ ಮುಖ್ಯವಾದಂತಹ ನಮ್ಮ ಗುರಿಯಾಗಿರುತ್ತದೆ. ಅದನ್ನೇ ಪಡಿಬೇಕು ಅಂತ ಭಗವಂತ ಹೇಳಿ, ಇನ್ನೇನೇನು ಸಾಧನೆಗಳಿವೆ ಮೋಕ್ಷಕ್ಕೆ ಅನ್ನೋದನ್ನು ಭಗವಂತ ಹೇಳ್ತಾನೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಕ್ಷಮೀ. ಅದ್ವೇಷ್ಟ ಸರ್ವಭೂತಾನಾಂ. ನೋಡ್ರಿ, ನಾವು ಇವೆಲ್ಲ ಏನು ಗುಣಗಳನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ ಅದೆಲ್ಲವೂ ಪರಿಪೂರ್ಣವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲದೆ ಇದ್ದರೂ ಕೂಡ ಪ್ರಯತ್ನವನ್ನು ಬಿಡಬಾರ್ದು. ಪ್ರಯತ್ನಪೂರ್ವಕವಾಗಿ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯವೋ ಅದನ್ನು ಸಾಧನೆ ಮಾಡಬೇಕು. ಮಾಡಿ ನಾವು ನಮ್ಮ ಜನ್ಮದಲ್ಲಿ ಆ ಭಗವಂತ ಕೊಟ್ಟಿರ್ತಕ್ಕಂಥ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಭಗವಂತ ಇನ್ನೂ ಹೆಚ್ಚು ನಮಗೆ ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಮುಂದಿನ ಜನ್ಮಾದಿಗಳಲ್ಲಿ ಕೊಡ್ತಾನೆ ಅಂತ ವಿಚಾರ. ಅದ್ವೇಷ್ಟ ಸರ್ವಭೂತಾನಾಂ. ಅದ್ವೇಷ್ಟ ಅಂತಂದರೆ ಯಾರಿಗೂ ಕೂಡ ಅಪ್ರಿಯವಾದ್ದನ್ನು ಮಾಡಬಾರ್ದು. ಮನಸ್ಸು, ಮಾತು, ಕೃತಿ ಮೂರರಿಂದಲೂ ಕೂಡ ಬೇರೆಯವರಿಗೆ ಅಪ್ರಿಯವಾದದ್ದು, ಅಹಿತವಾದದ್ದನ್ನು ಸರ್ವಥಾ ಮಾಡಬಾರ್ದು. ನಮಗೇನಾದರೂ ಸ್ವಲ್ಪ ಯಾರಾದರೂ ಅಂದುಬಿಟ್ರೆ ಮನಸ್ಸಿನಲ್ಲಿ ಅವ್ರನ್ನ ತುಂಬ ಬೈಕೊಂಡ್ಬಿಡ್ತೀವಿ, ಅಥವಾ ನಮ್ಗೆ ತಡಿಲಿಕ್ಕಾಗದಿದ್ದರೆ ಬಾಯಿಂದ ಅವ್ರನ್ನ ಬೈದ್ಬಿಡ್ತೀವಿ. ಈ ರೀತಿಯಾಗಿ ಸರ್ವಥಾ ಮಾಡಬಾರ್ದು. ಅದ್ವೇಷ್ಟ ಸರ್ವಭೂತಾನ. ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವ ಅನುಸಂಧಾನದಿಂದ ದ್ವೇಷವನ್ನು ಮಾಡಬಾರ್ದು. ಮತ್ತೇನು ಮಾಡಬೇಕು? ದ್ವೇಷ ಮಾಡಬಾರ್ದು ಅಂದರೆ ಮೈತ್ರ ಕರುಣಯವಚ. ಮೈತ್ರವನ್ನು ಮಾಡಬೇಕು. ಮೈತ್ರಿ ಅಂತಂದರೆ ಗೆಳೆತನ, ಸ್ನೇಹ, ಸೌಹಾರ್ದ, ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಮೈತ್ರಿ ಅಂದರೆ ನಿಜವಾದಂತಹ ಅರ್ಥ ಏನು ಅಂತಂದರೆ, ನಮಗೆ ಗೆಳೆಯರು ಯಾರು ಚೆನ್ನಾಗಿ ಮಾತಾಡ್ಸೋರು, ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಸೋರು ಗೆಳೆಯರೆಲ್ಲರೂ ಆಗೋದಿಲ್ಲ. ನಮ್ಮಲ್ಲಿರುವಂತಹ ಕಷ್ಟವನ್ನು ತಿಳಿದು
ಅದನ್ನು ಪರಿಹಾರ ಮಾಡಲಿಕ್ಕೆ ಉಪಾಯವನ್ನು ಯಾರು ಹೇಳ್ತಾರೋ ಅವರು ನಿಜವಾದಂತಹ ಗೆಳೆಯರು. ಕ್ಲೇಶಸ್ಥಾನ ನಿರೂಪ್ಯ ತಥೋ ರಕ್ಷಿತ. ಕ್ಲೇಶಗಳಿಂದ ನಮಗೆ ರಕ್ಷಣೆ ಮಾಡುವವರು ಯಾರೋ, ಯಾವ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೇನೆ ಯಾರು ಉಪಕಾರವನ್ನು ಮಾಡ್ತಾರಲ್ಲ ಅವರು ನಮಗೆ ನಿಜವಾದಂತಹ ಗೆಳೆಯರು. ಆ ರೀತಿಯಾಗಿ ನಾವು ಕೂಡ ಬೇರೆಯವರಿಗೆ ಉಪಕಾರಾದಿಗಳನ್ನು ಮಾಡಬೇಕು. ಅದು ಮೈತ್ರ. ಎಲ್ಲರಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದು ಅವರಿಗೆ ನಿಷ್ಕಾಮವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಉಪಕಾರವನ್ನು ಮಾಡಬೇಕು. ಕರುಣ ಏವಚ. ಕರುಣ ಅಂದರೆ ಕೃಪಾವುಳ್ಳವು, ದಯೆ. ನಾವು ಎಲ್ಲರಲ್ಲಿ, ಎಲ್ಲ ಭೂತಗಳೆಲ್ಲ ಜೀವರಾಶಿಗಳಲ್ಲೂ ಕೂಡ ದಯೆಯನ್ನು ತೋರಿಸಬೇಕು. ದಯಾ ಅಂತಂದರೆ ಅದನ್ನು ಅನೇಕ ಜ್ಞಾನಿಗಳು ಪರಮಾತ್ಮನಿಂದ ಹಿಡಿದು ಎಲ್ಲ ಜ್ಞಾನಿಗಳು ಕೂಡ ತಮ್ಮ ಜೀವನದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಪರಮಾತ್ಮ ದಯಾನಿಧಿ, ಶ್ರೀನಿವಾಸ ದಯಾನಿಧೇ ಅಂತ ದಾಸರು ಭಗವಂತನನ್ನು ದಯಾನಿಧಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಆ ಭಗವಂತನ ದಯೆಯನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಗುರುಗಳ ದಯೆಯನ್ನು ಸಂಪಾದನೆ ಮಾಡಬೇಕು. ಒಮ್ಮೆ ಬಿಜಾಪುರ ಚಾತುರ್ಮಾಸ್ಯಕ್ಕೆ ಎಲ್ಲಿ ಯಾವ ಊರಲ್ಲಿ ಚಾತುರ್ಮಾಸ್ಯ ಕೂತ್ಕೋಬೇಕು ಅಂತ ವಿಚಾರ ಮಾಡಿದಾಗ ಬೇರೆ ಬೇರೆ ಊರಿನವರೆಲ್ಲ ಬರ್ತಾರೆ. ಬಂದು ಸ್ವಾಮಿ ನಮ್ಮಲ್ಲಿ ಚಾತುರ್ಮಾಸ್ಯಕ್ಕೆ ಬರಬೇಕು ಅಂತ ಹೇಳಿ ಅವ್ರವ್ರು ಕೇಳ್ತಾ ಇರ್ತಾರೆ. ಯಾಕೆ ಬರಬೇಕು ನಿಮ್ಮಲ್ಲಿ ಅಂತ ಕೇಳಿದಾಗ ನಮ್ಮಲ್ಲಿ ಇಷ್ಟೆಲ್ಲ ಸಮೃದ್ಧಿ ಇದೆ, ಎಲ್ಲ ದಾನಿಗಳು ದಾನ ಕೊಡ್ತಾರೆ, ಯಾವುದ ಅನ್ನ ನೀರಿಗೆ ಸಮಸ್ಯೆ ಇಲ್ಲ, ಅನ್ನಕ್ಕೆ ಸಮಸ್ಯೆ ಇಲ್ಲ, ಅವೆಲ್ಲವನ್ನು ಹೇಳ್ತಾರೆ. ಯಾಕೆಂದ್ರೆ ಚಾತುರ್ಮಾಸ್ಯ ಮಾಡಬೇಕು ಅಂದರೆ ತುಂಬ ಹಣ ಖರ್ಚಾಗುತ್ತೆ, ತುಂಬ ಜನ ಬರ್ತಾರೆ, ಅವ್ರಿಗೆಲ್ಲ ವ್ಯವಸ್ಥೆ ಆಗಬೇಕು, ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು, ಊಟಕ್ಕೆ ವ್ಯವಸ್ಥೆ ಆಗಬೇಕು, ದೊಡ್ಡ ಜಾಗ ಬೇಕು, ಅವರಿಗೆಲ್ಲ ಶೌಚಕ್ಕೆ ಸ್ನಾನಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗಬೇಕು. ಅಂದಮೇಲೆ ಯಾವ ಊರಲ್ಲಿ ಚೆನ್ನಾಗಿ ವ್ಯವಸ್ಥೆ ಆಗುತ್ತೋ ಅಲ್ಲಿ ಚಾತುರ್ಮಾಸ್ಯ ಕೊಡಬೇಕು ಅಂತ ವಿಚಾರ ಮಾಡಬೇಕಾದ್ರೆ ಬಿಜಾಪುರದಿಂದ ಬಂದಂಥವರು ಹೇಳ್ತಾರಂತೆ, ಸ್ವಾಮಿ ನಮ್ಮಲ್ಲಿ ಏನೂ ಇಲ್ಲ, ಆದರೂ ನೀವು ಚಾತುರ್ಮಾಸ್ಯಕ್ಕೆ ಬರಬೇಕು ಅಂತ. ನಮ್ಮಲ್ಲಿ ನೀರಿಲ್ಲ, ಯಾಕಂದರೆ ಬಹಳ ಬಿಸಿಲು ಪ್ರದೇಶ, ಮಳೆ ಆಗಿಲ್ಲ, ಆದ್ದರಿಂದ ನಾನು ಹೇಗೆ ನಿಮ್ಮನ್ನು ಕರೀಲಿ ಅಂತ. ಆವಾಗ ಸತತರು ವಿಚಾರ ಮಾಡಿ ಹೇಳ್ತಾರಂತೆ, ಎಲ್ಲೂ ಬೇಡ, ಬಿಜಾಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತ್ಕೊಳ್ಳೋಣ. ಯಾಕೆ ಅಂತಂದರೆ ಅಲ್ಲಿರೋ ಜನರಿಗೆ ನೀರೇ ಇಲ್ಲ ಅಂದಮೇಲೆ ಹೇಗೆ ಅವರು ಊಟ ಮಾಡ್ತಾರೆ, ಹೇಗೆ ಅಡುಗೆ ಮಾಡ್ಕೋತಾರೆ, ಬಹಳ ಕಷ್ಟ ಆಗುತ್ತೆ ಅವ್ರಿಗೆ. ಹಾಗಾಗಿ ಮಠ ಹೋದರೆ ಮಠದಿಂದ ಅವ್ರಿಗೆಲ್ಲರಿಗೂ ಅನ್ನದಾನ ಆಗುತ್ತೆ, ಅವರಿಗೆಲ್ಲ ಅನುಕೂಲ ಆಗುತ್ತೆ, ಅವ್ರಿಗೆ ಕಷ್ಟ ಆಗೋದಿಲ್ಲ ಅಂತ ಹೇಳಿ ಸ್ವಯಂ ಮಠದಿಂದಲೇ ಎಲ್ಲ ಖರ್ಚನ್ನು ಮಾಡಿ ಸತ್ಯಧಾನ ತೀರ್ಥರು ಬಿಜಾಪುರದಲ್ಲಿ ಚಾತುರ್ಮಾಸ್ಯವನ್ನು ಮಾಡ್ತಾರಂತೆ. ಎಲ್ಲರೂ ಆಜ್ಞೆ ಮಾಡಿಬಿಟ್ಟಿರ್ತಾರೆ, ಬೆಳಗ್ಗೆ ರಾತ್ರಿ 2 ಹೊತ್ತು ಮನೆಯಲ್ಲಿ ಒಲೆ ಹಚ್ಚೋಗಿಲ್ಲ, ಎಲ್ಲರೂ ಮಠಕ್ಕೆ ಬರಬೇಕು ಊಟಕ್ಕೆ. 2 ತಿಂಗಳ ಕಾಲ ಯಾರೂ ಮನೆಯಲ್ಲಿ ಅಡುಗೆ ಮಾಡ್ಕೋಬೇಡಿ, ಮಠಕ್ಕೆ ಬನ್ನಿ. ನೋಡಿ ಯಾರು ಈ ರೀತಿ ಹೇಳ್ತಾರೆ. ಮನೆ ಬಂದರೆ ಯಾಕೆ ಬರ್ತೀರಾ ಅಂತ ವಿಚಾರ ಮಾಡುವಂತಹ ಕಾಲದಲ್ಲಿ ಎಲ್ಲರೂ ಮನೇಲಿ ಊಟನೇ ಮಾಡಬೇಡಿ, ಮಠಕ್ಕೆ ಬನ್ನಿ ಅಂತ ಈ ರೀತಿಯಾಗಿ ಹೇಳಿದ್ರೆ ಎಷ್ಟು ಹೇಳ್ತಾರೆ ಅಂದರೆ ಎಷ್ಟು ಅವರಿಗೆ ಸಜ್ಜನರ ಮೇಲೆ ಕಾರುಣ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂತಹ ಮಹಾನುಭಾವರು ಕೊನೆಗೆ ಆ 2 ತಿಂಗಳು ಬೇರೆ ಬೇರೆ ಊರಿಂದ ಸಜ್ಜನರು ಬರ್ತಾ ಇದ್ದಾಗ ಅಲ್ಲಿ ನಾವೀಗ ಬೇರೆ ಊರಿಗೆ ಹೋದಾಗ ಅಲ್ಲಿಂದ ಸ್ಟೇಷನಿಂದ ಮಠಕ್ಕೆ ಹೋಗಲಿಕ್ಕೆ ಅಂತ ಆಟೋ ವ್ಯವಸ್ಥೆ ಇರ್ತದೆ. ಹಾಗೆ ಆವತ್ತಿನ ಕಾಲದಲ್ಲಿ ಎತ್ತಿನ ಬಂಡಿಗಳ ವ್ಯವಸ್ಥೆ ಇತ್ತು, ಅಥವಾ ರಿಕ್ಷಾ, ಕುದುರೆ ಬಂಡಿ, ಎತ್ತಿನ ಬಂಡಿಗಳ ವ್ಯವಸ್ಥೆ ಇತ್ತು. ಅವರೆಲ್ಲರೂ ಕೂಡ ಜನರನ್ನು ಕರ್ಕೊಂಡು ಬಂದು ಬಿಡೋದು ಹೋಗೋದು ಮಾಡಿ ಅವರಿಗೆ ಆ ಸಂಪಾದನೆ ಆಗ್ತಿತ್ತು ಅವ್ರಿಗೆ. ಯಾವಾಗ ಇವರು ಆ ಚಾತುರ್ಮಾಸ್ಯವನ್ನು ಮುಗಿಸಿ ವಾಪಸ್ ಬೇರೆ ಊರಿಗೆ ಹೋಗ್ತಿದ್ರು ದಿಗ್ವಿಜಯಕ್ಕೆ ಅಂತ, ಆವಾಗ ಅವರೆಲ್ಲರೂ ಬರ್ತಾರೆ, ಸ್ವಾಮಿ ನೀವು ಇಷ್ಟು ದಿವಸ ಇದ್ರಿ ಇಲ್ಲಿ, ನಾವೆಲ್ಲ ಎಷ್ಟೋ ಸಂಪಾದನೆ ಮಾಡ್ತಿದ್ವಿ, ಸ್ವಲ್ಪ ನಮ್ಮದು ಜೀವನ ನಡೀತಾ ಇತ್ತು, ಇವಾಗ ನೀವು ಹೋಗ್ಬಿಟ್ರಿ, ಮತ್ತು ನಮ್ದೇನು ಗತಿ ಅಂತ ಕೇಳಿದಾರೆ. ಬ್ರಾಹ್ಮಣರಲ್ಲ, ಬೇರೆ ಇತರೆ ಜನಗಳು ಬಂದು ಈ ರೀತಿಯಾಗಿ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡಿದಾಗ ಅವತ್ತಿನ ದಿವಸ ಅಲ್ಲೇ ಇದ್ದು ಅವರೆಲ್ಲರಿಗೂ ಕೂಡ ಊಟಕ್ಕೆ ಹಾಕಿ ದಕ್ಷಿಣೆಯನ್ನು ಕೊಟ್ಟು ಗಳಿಸ್ತಾರಂತೆ. ಅಷ್ಟು ಕಾರುಣ್ಯ ಅವರಿಗೆ ಸತ್ಯಧಾನರಿಗೆ ಇತ್ತು. ಅವರ ವಿಚಾರವೇ ಅದ್ಭುತ. ಅವರು ವಿಚಾರ ಮಾಡುವ ಹಾಗೆ ಬೇರೆಯವರು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇಳ್ತೇವೆ ಅವರು ಜೀವನದಲ್ಲಿ ಆ ಬಿಸಿಲುಗಾಲದಲ್ಲಿ ಬಾವಿಯಲ್ಲೇನೆ ಪಾನಕವನ್ನು ಮಾಡಿ ಎಲ್ಲರಿಗೂ ಕೂಡ ಕೊಡ್ತಾರೆ, ದ್ವಾದಶಿ ದಿವಸ ಅಂತ ಹೇಳಿ. ಅದೇ ರೀತಿ ಅಲ್ಲಿ ಒಬ್ಬ ಕ್ಷೌರಿಕ ಇದ್ದಂತೆ.
ಕ್ಷೌರ ಮಾಡುವವನು. ಸ್ವಾಮಿಗಳಿಗೆ ಕ್ಷೌರ ಮಾಡಬೇಕಾದ್ರೆ ಅವನು ತನ್ನ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಅವನ ದಾರಿದ್ರ್ಯವನ್ನು ಹೇಳ್ಕೊತಿದ್ದಂತೆ. ಅದೇ ಥರ ಅವನು ಕ್ಷೌರ ಮಾಡಬೇಕಾದ್ರೆ ಸ್ವಲ್ಪ ಏನೋ ಅವನಿಗೆ ಆ ಕೂದಲಲ್ಲಿ ಸ್ವಲ್ಪ ರಕ್ತ ಬರೋ ಹಾಗೆ ಜೋರಾಗಿ ಕೆರೆದ್ಬಿಟ್ಟ, ರಕ್ತ ಬಂದುಬಿಡುತ್ತೆ. ಭಯ ಆಗಿಬಿಡುತ್ತೆ ಅವನಿಗೆ. ಅಯ್ಯೋ ಸ್ವಾಮಿಗಳು ಏನು ಮಾಡ್ತಾರೋ ಏನೋ, ಮಹಾ ಸಿಟ್ಟು, ಅವ್ರು ಮೊದಲೇ ಏನು ಮಾಡ್ತಾರೋ ಏನೋ ಅಂತ ಹೇಳಿ ಭಯ ಆಗಿಬಿಡುತ್ತೆ. ಆದರೂ ಸ್ವಾಮಿಗಳು ಏನು ಮಾತನಾಡೋದಿಲ್ಲ, ಅವರು ಶಾಂತರಾಗಿ ಇರ್ತಾರೆ. ಆಮೇಲೆ ಆ ಚಾತುರ್ಮಾಸ ಮುಗಿಸಿ ಹೋಗಬೇಕಾದ್ರೆ ಅವನ್ನ ನೋಡ್ತಾರಂತೆ. ಅವ್ನು ದೂರದಲ್ಲಿ ನಿಂತಿರ್ತಾರೆ, ಅವನ ಮನೆ ಇರ್ತದಲ್ಲಿ. ಅವನನ್ನು ನೋಡಿ ಅವನನ್ನು ಕರೀರಿ ಅಂತ ಹೇಳ್ತಾರಂತೆ. ಇವರು ಶಿಷ್ಯರೆಲ್ಲ ಹೋಗಿ ಅವನನ್ನು ಸ್ವಾಮಿಗಳು ಕರಿತಾ ಇದ್ದಾರೆ ಬಾ ಅಂತ ಅಂದಾಗ ಅವನಿಗೆ ಭಯ ಆಗ್ಬಿಡ್ತು, ನಡುಕ. ಅಯ್ಯೋ ಏನು ಮಾಡ್ತಾನೆ, ನಾನು ಸ್ವಾಮಿಗಳಿಗೆ ಕ್ಷೌರ ಮಾಡಬೇಕಾದ್ರೆ ತಲೆಗೆ ರಕ್ತ ಬಂದುಬಿಟ್ಟಿದೆ, ನನ್ನ ಚೆನ್ನಾಗಿ ಹೊಡಿಸ್ತಾರೆ ಅಥವಾ ನನಗೆ ಏನೋ ಒಂದು ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಗಡಗಡ ನಡಗಿ ಅವ್ರ ಮುಂದೆ ವಿನಮ್ರವಾಗಿ ಹೋಗಿ, ಸ್ವಾಮಿ ದಯವಿಟ್ಟು ಕ್ಷಮೆ ಮಾಡಿ, ತಪ್ಪಾಯಿತು, ನಮಗೆ ನಾನು ಮಾಡಿದ ತಪ್ಪಾಯಿತು, ಕ್ಷಮೆ ಮಾಡಿ ಅಂತ ಹೇಳಿ ಕಾಲಿಗೆ ಬಿದ್ದು ಬೇಡಿದಾಗ, ಏನು ಪರವಾಗಿಲ್ಲಪ್ಪ, ನಾನು ಅದಕ್ಕೋಸ್ಕರ ನಿನ್ನನ್ನು ಕರೆದಿಲ್ಲ, ನಿನಗೆ ಬಹಳ ಕಷ್ಟ ಇದೆ ಜೀವನದಲ್ಲಿ ಅಂತ ಹೇಳ್ಕೊಂಡಿದ್ಯಲ್ಲ, ತಗೋ ಈ ಒಂದು ಭೂಮಿ ನಿನಗೆ ತಗೋ ಅಂತ ಹೇಳಿ ಅವನು ಇರುವ ಮನೆ ಹತ್ತಿರ ಇರುವ ಹೊಲವನ್ನು ಅವನ ಹೆಸರಿಗೆ ಬರ್ಕೊಡ್ತಾರಂತೆ. ನೋಡಿ, ಅಂದರೆ ಬರೀ ಬ್ರಾಹ್ಮಣರಲ್ಲ, ಸಜ್ಜನರಲ್ಲ, ಯಾರೋ ಒಬ್ಬ ಕ್ಷೌರ ಮಾಡುವಂತಹ ಅಂತ್ಯ ಜಾತಿಯಲ್ಲಿ ಇರುವಂತಹ ಜನನಿಗೂ ಕೂಡ ಅವರು ಕಾರುಣ್ಯವನ್ನು ತೋರಿಸಿ ಅವನಿಗೆ ಉದ್ಧಾರವನ್ನು ಮಾಡ್ತಾರೆ. ಅಂದರೆ ಎಷ್ಟು ಅವರಿಗೆ ಕಾರುಣ್ಯ ಇದೆ, ಅಂದರೆ ಭಗವಂತನ ವಿಶಿಷ್ಟವಾದಂತಹ ವಿಭೂತಿ ರೂಪ ಅವರಲ್ಲಿ ಸನ್ನಿಹಿತವಾಗಿದೆ ಅನ್ನೋ ಕಾರಣಕ್ಕಾಗಿ ಅವರಲ್ಲಿ ಅಷ್ಟು ಕಾರುಣ್ಯ ಅನ್ನೋದು ಬಂದಿರ್ತದೆ. ನಮ್ಮ ಸ್ವಾಮಿಗಳಲ್ಲೂ ಕೂಡ ಅದೇ ಪೀಠದಲ್ಲಿ ಬಂದಿರತಕ್ಕಂತಹ ನಮ್ಮ ಸ್ವಾಮಿಗಳು ನಾವು ನೋಡ್ತೇವೆ. ಅವರ ಮುಖವನ್ನು ನೋಡಿದ್ರೆ ಸಾಕು, ನಮಗೆ ಆನಂದ, ಮನಸ್ಸಿನಲ್ಲಿರುವ ಎಲ್ಲ ದುಃಖ ಪರಿಹಾರ ಆಗಿಬಿಡ್ತದೆ. ಮಂತ್ರಾಕ್ಷತೆ ಇಸ್ಕೊಂಡವರು ಎಷ್ಟು ಜನ ತಮ್ಮ ದುಃಖವನ್ನು ಪರಿಹಾರ ಮಾಡ್ಕೊಂಡಿದ್ದಾರೆ. ಅಷ್ಟು ಅವರಿಗೆ ಭಗವಂತನ ಮೇಲೆ ನಿರಂತರವಾಗಿ ಭಕ್ತಿಯನ್ನು ಮಾಡಿ ಆ ಶಕ್ತಿಯನ್ನು ಸಂಪಾದನೆ ಮಾಡಿರ್ತಾರೆ. ಮೈತ್ರ ಕರುಣ ಏವಚ, ಕಾರುಣ್ಯವನ್ನು ನಾವು ಹೇಗೆ ಜ್ಞಾನಿಗಳಲ್ಲಿ ಕಾರುಣ್ಯವನ್ನು ನಾವು ಕಾಣ್ತೇವೆ, ಅದೇ ರೀತಿ ನಾವು ಕೂಡ ಬೇರೆ ನಮಗಿಂತ ಕೆಳಗಿನ ಸಜ್ಜನರಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಅಥವಾ ನಮ್ಮ ಗೆಳೆಯಂದರಲ್ಲಿ, ನಮಗೆ ಪರಿಚಿತರಾದಂತಹ ವ್ಯಕ್ತಿಗಳಲ್ಲಿ ಕಾರುಣ್ಯವನ್ನು ಮಾಡಬೇಕು. ನಿರ್ಮಮಃ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ನಿರ್ಮಮಃ, ಮಮಕಾರವನ್ನು ಇಟ್ಕೋಬಾರದು ಅಂತ ಹೇಳ್ತಾರೆ. ನನ್ನದು 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 ಅಂತ ಹೇಳಿ ಎಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕಾರು, ನನ್ನ ಸಂಪತ್ತು, ಇವೆಲ್ಲ ನಂದು ನಂದು ಅನ್ನೋದು ಇರ್ತದೆ. ಎಷ್ಟು ನನ್ನದು ನನ್ನದು ಅಂತ ಹೋಗ್ತೇವೋ ಅಷ್ಟಷ್ಟು ದುಃಖ ಅವುಗಳಿಂದ ಆಗ್ತಾ ಬರ್ತದೆ ನಮಗೆ. ಅದಕ್ಕೇನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದರೆ, ಎಷ್ಟು ನಾವು ಬೇರೆಯವ್ರನ್ನ ಪ್ರೀತಿಸ್ತೇವೆ ಅವರಿಗೆ ಆಗುವ ದುಃಖ ನಮಗೆ ಜಾಸ್ತಿ ಆಗ್ತದೆ. ಆದ್ದರಿಂದ ನಿರ್ಮಮಃ, ಭಗವಂತನನ್ನು ಯಾವ ವಿಧವಾದಂತಹ ಸ್ವಾತಂತ್ರ್ಯ, ಅಭಿಮಾನ ಅನ್ನೋದು ಇಟ್ಕೋಬಾರ್ದು. ಎಲ್ಲರೂ ಭಗವಂತನ ಅಧೀನ, ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಮಮತೆಯನ್ನು ಬಿಡಬೇಕು. ಏಕೆ ಮಮತೆ ಕೊಟ್ಟು ದಣಿಸುವಿ ರಂಗ, ಗೋಪಾಲದಾಸರು ಹಾಡ್ತಾರಲ್ಲ, ಮಮತೆಯನ್ನು ಕೊಟ್ಟರೆ ದಣಿವು. ಸಂಸಾರದ ಕ್ಲೇಶಗಳು ಬರೋದೇನೆ ಮಮತೆಯಿಂದ. ಅಹಂ ಮಮತಾ ಬುದ್ಧಿ. ಪ್ರಕೃತಿಯ ಪ್ರಭಾವ ಏನು ಅಂತಂದರೆ ಇದೆ, ನಾನು ನನ್ನದು ಎನ್ನುವಂತಹ ಎರಡು ಅಭಿಮಾನ ಇದೆಯಲ್ಲ, ಇದೇ ಮುಖ್ಯವಾಗಿ ಸಂಸಾರಕ್ಕೆ ಕಾರಣ. ಹಾಗಾಗಿ ಅದನ್ನು ಬಿಡಬೇಕು. ಪೂರ್ಣವಾಗಿ ಬಿಡಲಿಕ್ಕೆ ಆಗೋದಿಲ್ಲ, ಎಷ್ಟು ಸಾಧ್ಯವೋ ಅಷ್ಟನ್ನಾದರೂ ಮಾಡಬೇಕು. ಪೂರ್ಣ ಎಷ್ಟು ವಯಸ್ಸಾಗಿರುತ್ತೆ, ವಯಸ್ಸಾದ ಮೇಲೂ ಕೂಡ ಮತ್ತೆ ನನ್ನದೇ ಅಧಿಕಾರ ಮನೆಯಲ್ಲಿ ನಡಿಬೇಕು, ನನ್ನ ಮಾತನ್ನೇ ಕೇಳಬೇಕು, ಮಗ ಸೊಸೆ ಎಲ್ಲರೂ ನನಗೆ ಹೇಳಿ, ಏನೇ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ನನಗೆ ಹೇಳ್ಬಿಟ್ಟು ಮಾಡಬೇಕು, ಇವೆಲ್ಲ ಇರ್ತದೆ. ಅದನ್ನು ಬಿಡಬೇಕು. ಸಾಕು, ಇಷ್ಟು ದಿವಸ ನಾನು ಮನೆಯಲ್ಲಿ ಸಂಸಾರವನ್ನು ನಡೆಸಿದ್ದೇನೆ, ಇನ್ಮೇಲೆ ನಾನು ಉಪರತನಾಗಬೇಕು, ನಾನು ಸಾಕು ಮಾಡಬೇಕು, ಇನ್ನು ದೇವರ ಧ್ಯಾನವನ್ನು, ದೇವರ ಕಥೆಗಳ ಶ್ರವಣವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಆ ಕಡೆ ಜಾಸ್ತಿ ಆಸಕ್ತಿಯನ್ನು ತೋರಿಸ್ಬೇಕೇ ಹೊರತು ಸಂಸಾರದ ವಿಷಯಗಳಲ್ಲಿ ಹೆಚ್ಚು ತಲೆ ಹಾಕಬಾರ್ದು. ಅದನ್ನಾದರೂ ನಾವು ಮಾಡಬೇಕು. ಹಾಗಾಗಿ ನಿರ್ಮಮ ನಿರಹಂಕಾರ, ಅಹಂಕಾರವನ್ನು ಬಿಡಬೇಕು. ಸುಖ ದುಃಖಗಳು ಬಂದಾಗ ಸಮವಾಗಿರಬೇಕು. ಹೇಗೆ ಇದನ್ನು ಹಿಂದೆಯಿಂದಲೂ ಭಗವಂತ ಹೇಳ್ಕೊಂಡು ಬಂದಿದ್ದಾನೆ, ಮುಂದೂ ಹೇಳ್ತಾನೆ. ಎಷ್ಟು ಹೇಳಿದ್ರೂ ಕೂಡ ಇದು ಭಗವಂತ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಯತ್ನ ಮಾಡಬೇಕು. ದುಃಖವನ್ನು ನಾವು ಹೇಗೆ ಅದು ಹೇಯ, ದುಃಖ ಬೇಡ 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 ಅಂತ ಇರ್ತೀವೋ ಅದೇ ರೀತಿ ಸುಖವನ್ನು ಬೇಡ ಅಂತ ಅನ್ನಬೇಕು. ವೈಷಯಿಕವಾದ ಸುಖ ಅದು
ಕೂಡ ಮೋಕ್ಷಕ್ಕೆ ವಿರೋಧಿ. ದುಃಖ ಯಾವ ರೀತಿಯಾಗಿ ಮೋಕ್ಷ ವಿರೋಧಿಯಾಗಿದೆಯೋ ಅದೇ ರೀತಿ ಐಂದ್ರಿಯಕವಾದಂತಹ ಸುಖವೂ ಮೋಕ್ಷ ವಿರೋಧಿಯಾಗಿದೆ ಅಂತ ತಿಳಿದು ಸುಖವನ್ನು ಕೂಡ ನಾವು ಹೆಚ್ಚು ಅನುಭವಿಸಬಾರ್ದು. ಅಂದರೆ ಸುಖ ಬಂದಾಗಲೂ ಅದನ್ನು ಹಿಗ್ಗೋದು, ಉತ್ಸೇಕ ಅದನ್ನು ಮಾಡಬಾರ್ದು ಅಂತ. ದುಃಖ ಬಂದಾಗ ಹೇಗೆ ಕುಗ್ಗಬಾರ್ದು ಅಂತ ಹೇಳಿದಾರೋ ಹಾಗೆ ಸುಖ ಬಂದಾಗಲೂ ಕೂಡ ಹಿಗ್ಗಬಾರ್ದು. ಉತ್ಸೇಕ ವಿಷಾದ, ಉತ್ಸೇಕ ಅನುತ್ಸೇಕಗಳು ಆಗಬಾರ್ದು. ಸುಖ ದುಃಖಗಳು ಬಂದರೂ ಕೂಡ ಅದನ್ನು ಸಮವಾಗಿ ಸ್ವೀಕಾರ ಮಾಡಬೇಕು. ಸುಖ ಬಂದರೂ ಆಯ್ತು, ಸುಖ ಬಂತ, ಒಳ್ಳೆಯದು, ದೇವರು ಕೊಟ್ಟಿದ್ದಾನೆ ಅಂತ ಅನುಭವಿಸ್ಬೇಕು ಹೊರತು ಭಾರೀ ಅದನ್ನು ಎಂಜಾಯ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಇದನ್ನು ಮಾಡಬಾರ್ದು. ದುಃಖ ಬಂದರೆ ಅಯ್ಯೋ ದುಃಖ ಬಂತ ಅಂತ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತ್ಕೊಳ್ಳೋದು, ಏನೋ ಈ ಜೀವನದಲ್ಲಿ ಮತ್ತೇನು ನನಗೆ ಆಗೋದೇ ಇಲ್ಲ, ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಆ ರೀತಿಯಾಗಿ ಡಿಪ್ರೆಷನ್ನು ಇತ್ಯಾದಿಗಳನ್ನು ಮಾಡ್ಕೋಬಾರ್ದು. ಸಮವಾಗಿ ಸ್ವೀಕಾರವನ್ನು ಮಾಡಬೇಕು. ಸುಖ ದುಃಖ ಸಮಕ್ಷಮಿ, ಕ್ಷಮವನ್ನು, ಬೇರೆಯವರು ತಪ್ಪು ಮಾಡಿದ್ರೂ ಕೂಡ ಅದನ್ನು ಕ್ಷಮಿಸಬೇಕು. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯಿ ಅರ್ಪಿತ ಮನೋಬುದ್ಧಿ ಮದ್ಭಕ್ತ ಸಚಮೇ ಪ್ರಿಯ. ಸಂತುಷ್ಟ ಅಲಂಬುದ್ಧಿ, ಸಾಕು ಸಾಕು ಅಂತಿರಬೇಕು ಹೊರತು ಬೇಕು ಬೇಕು ಅನ್ನಬಾರ್ದು. ಎಷ್ಟು ಬೇಕು ಬೇಕು ಅಂತೀವೋ ಅಷ್ಟು ದುಃಖ. ಆಸೆ ದುಃಖಕ್ಕೆ ಮೂಲ. ನಾವು ಬೇಕು ಅನ್ನೋದಂತಂದರೆ ಸಾಕು, ಅದು ಸಿಗದೇ ಇದ್ದಾಗ ದುಃಖ ಬರ್ತದೆ ನಮಗೆ. ಸಿಕ್ಕರೆ ಸರಿ, ಸಿಗದೇ ಇದ್ದಾಗ ಸಿಗದೇ ಇರುವಂತಹ ಸಂದರ್ಭಗಳೇ ಹೆಚ್ಚು, ಆದ್ದರಿಂದ ದುಃಖ ಬರ್ತದೆ. ಹಾಗಾಗಿ ಏನು ಮಾಡಬೇಕು, ಸಾಕು ಅಂತ ಅಲಂಬುದ್ಧಿ ಇರಬೇಕು. ಎದೃಚ್ಛಾ ಲಾಭ ಸಂತುಷ್ಟ, ಎದೃಚ್ಛಾ ಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ತದೆ. ದೇವರ ಪ್ರೀತನಾಗ್ತಾನೆ ಅದರಿಂದ. ಎಷ್ಟು ನಮಗೆ ಸಂಪಾದನೆ ಆಗುತ್ತೋ, ಎಷ್ಟು ನಮಗೆ ಭಗವಂತ ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಇದ್ದರೆ ಆವಾಗ ನಮ್ಮ ತೇಜಸ್ಸು ಜಾಸ್ತಿ ಆಗುತ್ತೆ, ಭಗವಂತನ ಪ್ರೀತಿ ಆಗ್ತದೆ. ಹಾಗಾಗಿ ಬಂದಿದ್ದರಲ್ಲೇ ಇಟ್ಟಾಂಗೆ ಇರುವೇನೋ ಹರೆಯೇ ಅಂಥೇಳಿ ಶ್ರೀಪಾದರಾಜರು ಕೊಂಡಾಡ್ತಾರಲ್ಲ. ಯಾವುದೇ ರೀತಿ ಸಂದರ್ಭ ಇರಬಹುದು, ದಾರಿದ್ರ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ಸಮವಾಗಿರಬೇಕು, ಸಾಕು ಅಂತ ಇರಬೇಕು. ಭಗವಂತ ಕೊಟ್ಟದ್ರಲ್ಲೇ ಜೀವನ ಮಾಡಬೇಕು. ಹೆಚ್ಚು ಆಸೆಪಟ್ಟು ಸಂಪಾದನೆ ಮಾಡಿ ನಾವು ಜೀವನದಲ್ಲಿ ನೋಡ್ತಾ ಇರ್ತೀವಿ. ಬೆಂಗಳೂರಲ್ಲಿ ನೋಡ್ತಾ ಇದ್ದರೆ 10 ತಾಸು, 12 ತಾಸು, 14 ತಾಸು ಕೆಲಸ ಮಾಡ್ತಾರೆ. ಸುಖನೇ ಇರೋದಿಲ್ಲ ಅವರ ಜೀವನದಲ್ಲಿ. ಹಗಲು ರಾತ್ರಿ ಕೆಲಸ ಮಾಡೋದು, ಮತ್ತು ಶನಿವಾರ ಭಾನುವಾರ ರಜಾ ಅಂತ ಹೆಸರಿಗೆ ಅವತ್ತು ಕೆಲಸ ಮಾಡ್ತಾರೆ. ಯಾಕೆ ಅಂತಂದರೆ ಹೆಚ್ಚೆಚ್ಚು ಸಂಪಾದನೆ ಮಾಡಬೇಕು ಅನ್ನೋಂತಹ ದುರಾಸೆ. ಆ ದುರಾಸೆಯ ಒಂದು ಅಮಲಿನಲ್ಲಿ ಬಿದ್ದಂತಹ ಮನುಷ್ಯ ಏನು ಸುಖ ಪಡಲಿಕ್ಕೆ ಅವಕಾಶನೇ ಇಲ್ಲದಿರೋ ಅಷ್ಟು ಅವನು ಆ ರೀತಿಯಾಗಿ ಕಷ್ಟಪಡ್ತಾ ಇರ್ತಾನೆ. ಅದನ್ನು ನೋಡಿ ನಾವು ವಿಚಾರ ಮಾಡಬೇಕು, ಅಯ್ಯೋ ಯಾವುದಕ್ಕೋಸ್ಕರ ಈ ಸಂಪಾದನೆ ಮಾಡ್ತಾ ಇದ್ದೀವಿ? ಸುಖ ಪಡಲಿಕ್ಕೆ ಸಮಯನೇ ಇಲ್ಲಲ್ಲ, ಟೈಮೇ ಇಲ್ಲ, ಅನುಭವಿಸ್ಲಿಕ್ಕೆ ಸಮಯ ಇಲ್ಲ ಅಂದಮೇಲೆ ಆ ದುಡ್ಡು ತೊಗೊಂಡು ಏನು ಮಾಡಬೇಕು? ಹಾಗಾಗಿ ಎಷ್ಟು ಜೀವನಕ್ಕೆ ಬೇಕೋ ಅಷ್ಟನ್ನಷ್ಟೇ ಸಂಪಾದನೆ ಮಾಡಬೇಕು. 1 ಮನೆ ಕಟ್ಟದೆ, 2 ಮನೆ ಕಟ್ಟದೆ, ಇವ್ಯಾವುದು ನಾವು ಈ ಪ್ರಯತ್ನ ಮಾಡುವ. ಅದಕ್ಕೋಸ್ಕರ ದೇವರು ಜೀವನ ನಮಗೆ ಮನುಷ್ಯ ದೇಹವನ್ನು ಕೊಟ್ಟಿಲ್ಲ. ದೇವರು ಭಗವಂತನ ತಿಳಿಯೋದಕ್ಕೋಸ್ಕರವಾಗಿ ದೇವರ ಜ್ಞಾನ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಶರೀರವನ್ನು ಕೊಟ್ಟಿದ್ದಾನೆ ಭಗವಂತ, ಹೊರತು ಹಣ ಸಂಪಾದನೆ ಮಾಡಿ ಮನೆ ಕಟ್ಟೋದಕ್ಕೋಸ್ಕರ ಕೊಟ್ಟಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟರಲ್ಲೇ ಜೀವನವನ್ನು ಮಾಡಿ ಹೆಚ್ಚು ಭಗವಂತನ ಪ್ರೀತಿಗೋಸ್ಕರ ಬದುಕಬೇಕು. ಯೋಗಿ ಯಥಾತ್ಮ ದೃಢ ನಿಶ್ಚಯ, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ದೃಢ ನಿಶ್ಚಯ, ನಾವೇನು ತಿಳ್ಕೊಂಡಿದ್ದೀವಿ, ನಾವೇನು ಶ್ರವಣ ಮಾಡಿದ್ದೀವಿ ಅದರಲ್ಲಿ ನಿಶ್ಚಯ ಇರಬೇಕು. ಇದು ಸರಿಯಾದಂತಹ ದಾರಿ, ಇದರಲ್ಲಿ ನಾನು ನಡೆದರೆ ನನಗೆ ನಿಶ್ಚಯವಾಗಿ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ ಎನ್ನುವಂತಹ ನಿಶ್ಚಯ, ದೃಢ ನಿಶ್ಚಯ. ಸ್ವಲ್ಪವೂ ಇದರಲ್ಲಿ ಸಂಶಯ ಪಡಬಾರ್ದು. ಈ ದಾರಿಯಲ್ಲಿ ನಾನು ಹೋದರೆ ಇದು ಏನೋ ಹೇಳಿದ್ದಾನೆ ಭಗವಂತ, ಇದನ್ನು ಮಾಡಿದ್ರೆ ಫಲ ಬರುತ್ತೋ ಇಲ್ವೋ, ನಮಗೆ ಮುಂದೆ ನಮಗೆ ಅನುಕೂಲ ಆಗುತ್ತೋ ಇಲ್ವೋ. ನಾವೊಂದು ಏನೋ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ 10 ಸತಿ ವಿಚಾರ ಮಾಡ್ತೀವಿ, ಇದರಿಂದ ಸರಿಯಾಗಿ ನಮಗೆ ರಿಟರ್ನ್ಸ್ ಬರುತ್ತೋ ಇಲ್ವೋ. 2 ಪಟ್ಟು 3 ಪಟ್ಟು ಸ್ಟಾಕ್ ಮಾರ್ಕೆಟ್ಗಳಲ್ಲೆಲ್ಲ ಇನ್ವೆಸ್ಟ್ ಮಾಡಬೇಕಾದ್ರೆ ವಿಚಾರ ಮಾಡ್ತಾರೆ ಮನುಷ್ಯ. ಆ ಥರ ಇಲ್ಲಿ ಈ ಒಂದು ಮಾರ್ಗದಲ್ಲಿ, ಮೋಕ್ಷ ಮಾರ್ಗದಲ್ಲಿ ಸರಿಯಾಗಿ ತಿಳ್ಕೊಂಡು ದೃಢವಾಗಿ ನಿಶ್ಚಯ ಇರಬೇಕು. ನಾನು ಈ ಏಕಾದಶಿ ಉಪವಾಸ ಮಾಡೋದರಿಂದ ಭಗವಂತ ನಿಶ್ಚಿತವಾಗಿ ನನ್ನ ಪಾಪವನ್ನು ಪರಿಹಾರ ಮಾಡ್ತಾನೆ, ಅಲ್ಲಿ ಹೇಳಿರುವಂತಹ ಎಲ್ಲ ಫಲಗಳನ್ನು ಭಗವಂತ ಕೊಡ್ತಾನೆ ಅನ್ನುವ ನಿಶ್ಚಯಪೂರ್ವಕವಾಗಿ ಆ ವ್ರತಾಚರಣೆಗಳನ್ನು, ಕರ್ಮವನ್ನು, ಯಜ್ಞಯಾಗಾದಿಗಳನ್ನು ಮಾಡಬೇಕು. ಅದು ದೃಢ ನಿಶ್ಚಯ. ಮೈ ಅರ್ಪಿತ ಮನೋಬುದ್ಧಿ ಯೋಮದ್ಭಕ್ತ ಸಮೇ ಪ್ರಿಯ. ನನ್ನಲ್ಲೇ ಯಾವಾಗಲೂ ಮನಸ್ಸನ್ನು ಇಟ್ಟಿರಬೇಕು, ಮನಸ್ಸು ಬುದ್ಧಿ ಎಲ್ಲವೂ ಇರಬೇಕು. ಇದು ಕೂಡ ಬಹಳ ಕಷ್ಟವಾದಂತಹ ಸಾಧನೆ. ನಿರಂತರವಾಗಿ ಭಗವಂತನ ಸ್ಮರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಅಪರೋಕ್ಷ ಜ್ಞಾನಕ್ಕೆ ಯಾರು ಹತ್ತಿರ ಇದ್ದಾರಲ್ಲ ಅವರಿಗೆ ಮಾತ್ರ ಬರ್ತದೆ.
ಆದರೆ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಸ್ ಸ ಚ ಮೇ ಪ್ರಿಯಃ. ಉದ್ವೇಗ, ನಮ್ಮಿಂದ ಯಾರಿಗೂ ಭಯ ಇರಬಾರ್ದು, ನಾವು ಯಾರಿಗೂ ಹೆದರಬಾರ್ದು. ಈಗ ಹೆದರಿಸುವಂತಹ ಜನ ಸಿಕ್ಕಾಪಟ್ಟೆ ಸಮಾಜದಲ್ಲಿ ಆಗ್ಬಿಟ್ಟಿದ್ದಾರೆ. ಬಾಂಬ್ಗಳು ಹಾಕದೆ ಇನ್ನೇನೇನು ಭಯೋತ್ಪಾದಕರು ದೇಶದ ಹೊರಗಡೆಗಿಂತ ದೇಶದ ಒಳಗಡೆನೇ ಜಾಸ್ತಿ ಸೇರ್ಕೊಂಡು ಬಿಟ್ಟಿದ್ದಾರೆ. ಎಲ್ಲರಿಂದಲೂ ಭಯ. ನಮಗೆ ಹೊರಗಡೆ ಹೋದರೆ ಸಾಕು ಭಯ. ಮನೆ ಸರಿಯಾಗಿ ಬೀಗ ಹಾಕಿದೀವೋ ಇಲ್ಲವೋ ಅಂತ ಮತ್ತೆ ಬಂದು ಬೀಗ ನೋಡ್ಕೊಂಡು ಹೋಗ್ತೀವಿ. ಆ ರೀತಿಯಾಗಿ ಭಯವನ್ನು ನಾವು ಬಿಡಬೇಕು ಅಂತ ಹೇಳ್ತಾರೆ. ಭಯ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ನೋಡಿ, ನಾವು ಮೊಬೈಲನ್ನು ಬರೀ ಮರ್ತು ಹೋಗ್ಬಿಟ್ರೆ ಆವಾಗ ಏನು, ಮೊಬೈಲ್ಗೆ ಎಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಂತಂದರೆ ಸ್ವಲ್ಪ ಹೊತ್ತು ಬೇರೆ ಯಾರನ್ನ ಬೇಕಾದ್ರೂ ಬಿಟ್ಟಿರ್ಬೋದು, ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ. ಯಾಕೆಂತಂದರೆ ಮೊಬೈಲ್ ಇದ್ದರೆ ಸಾಕು, ನಾವು ಏನು ಬೇಕಾದ್ರೂ ಮಾಡ್ಬೋದು ಜೀವನದಲ್ಲಿ. ಯಾರು ನಮಗೇನಾದರೂ ಬೇಕು ಅಂತಂದರೆ ಫೋನ್ ಮಾಡಿದ್ರೆ ಸಾಕು, ಬಂದುಬಿಡುತ್ತೆ ಎಲ್ಲ. ಅಥವಾ ಒಂದೇನೋ ಆರ್ಡ್ರ್ ಮಾಡಿದ್ರೆ ಮನೆಗೆ ತಂದು ಕೊಟ್ಬಿಡ್ತಾರೆ. ಆ ರೀತಿ ಸೌಕರ್ಯ ಇರೋದ್ರಿಂದ ಅದಕ್ಕೆ ನಾವು ಪೂರ್ಣ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲವನ್ನು ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ತೀವಿ ಅಂತಂದರೆ ಭಯ. ಅಯ್ಯೋ ನನಗೇನಾದರೂ ಆದರೆ ಯಾರು ನಮಗೆ ನೋಡ್ಕೊಳ್ಳೋರು ಯಾರು? ಒಬ್ಬರೇ ಅಂತೂ ಸರ್ವಥಾ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿಬಿಟ್ಟಿದೆ ಜಗತ್ತಿನಲ್ಲಿ. ಪ್ರಹ್ಲಾದರಾಜರು ಹೇಳ್ತಾರೆ, ಪ್ರಹ್ಲಾದರಾಜರಲ್ಲ, ಹಿರಣ್ಯಕಶಿಪು ಆ ಹಿರಣ್ಯಾಕ್ಷರನ್ನು ಭಗವಂತ ಸಂಹಾರ ಮಾಡಿ ಆದಮೇಲೆ ಉಪದೇಶ ಮಾಡ್ತಾನೆ ಹಿರಣ್ಯಕಶಿಪು. ತನ್ನ ಅಣ್ಣನ ಹೆಂಡತಿ ಋಷದ್ಭಾನು, ದಿತಿದೇವಿ ತಾಯಿ ಮತ್ತು ಅವರೆಲ್ಲ ಮಕ್ಕಳನ್ನು ಕೂಡಿಸ್ಕೊಂಡು ಉಪದೇಶ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾನೆ. ಒಬ್ಬ ಬಾಲಕ ಒಂದು ಕಥೆಯನ್ನು ಹೇಳ್ತಾನಂತೆ. ಸುಯಜ್ಞ ಎನ್ನುವಂತಹ ಒಬ್ಬ ರಾಜ, ಅವನು ಯುದ್ಧದಲ್ಲಿ ಯುದ್ಧ ಆಡಿ 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 ಹಾಗೆ ಸತ್ತೋಗ್ಬಿಡ್ತಾನೆ. ಶತ್ರುಗಳಿಂದ ಹತನಾಗ್ತಾನೆ. ಅವನನ್ನು ನೋಡಿ ಎಲ್ಲ ತಮ್ಮ ಭೃತ್ಯರು, ಹೆಂಡತಿಯರು ಎಲ್ಲರೂ ಬಂದು ಅಳ್ತಾರಂತೆ. ಅವನ ಹೆಣದ ಮುಂದೆ ಕೂತ್ಕೊಂಡು, ಅಯ್ಯೋ ನಮ್ಮ ಸ್ವಾಮಿ ಹೋಗ್ಬಿಟ್ಟ, ಸತ್ತೋದ ಅಂತ ಹೇಳಿ ಬಹಳ ದುಃಖ ಪಡ್ತಾರೆ. ಅವರು ದುಃಖ ಪಡ್ತಾ ಪಡ್ತಾ ಎಷ್ಟು ಹೊತ್ತಾಗುತ್ತೆ ಅಂತಂದರೆ ಸೂರ್ಯಾಸ್ತ ಆಗ್ತಾ ಇದೆ, ಅಂತ್ಯ ಸಂಸ್ಕಾರವನ್ನೇ ಮಾಡ್ತಾ ಇಲ್ಲ. ಆವಾಗ ಅವರೆಲ್ಲರನ್ನು ನೋಡಿ, ಅವರೆಲ್ಲರೂ ಸಜ್ಜನರು, ಉತ್ತಮರಾದವರು, ಭಕ್ತರು, ಆದರೂ ಅವ್ರಿಗೆ ಇಷ್ಟು ಮುಂದಿನ ಕರ್ಮ ಅವ್ರ ದೈಹಿಕ ಕ್ರಿಯೆಗಳನ್ನು ಮಾಡ್ತಾ ಇಲ್ವಲ್ಲ ಅಂತ ಅವ್ರ ಮೇಲೆ ಕರುಣೆ ಬಂದು ಸಾಕ್ಷಾತ್ ಯಮಧರ್ಮನೇ ಕೆಳಗಡೆ ಎಳೆದು ಬರ್ತಾನಂತೆ. ಒಬ್ಬೊಬ್ಬ ಬಾಲಕ ವೇಷದಲ್ಲಿ ಬಂದು ಅವನನ್ನು ಅವ್ರಿಗೆ ಉಪದೇಶ ಮಾಡ್ತಾನೆ. ಅಹೋ ಅಮೀಶಾಂ ವಯಸ್ಸಾಧಿಕಾನಾಂ, ನಿಮಗೆಲ್ಲ ಇಷ್ಟೆಲ್ಲ ವಯಸ್ಸಾಗಿದೆ, ಬುದ್ಧಿ ಬಂದಿಲ್ವ ನಿಮ್ಗೆ ಯಾರಿಗೂ? ನಮ್ಮನ್ನು ನೋಡಿ, ಅಭಕ್ಷಮಾಣ ಅಬಲಾವೃಗಾದಿಭಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಅಬಲಾವೃಗಾದಿಭಿ. ನನ್ನನ್ನು ನೋಡಿ, ನಾನೊಬ್ಬ ಸಣ್ಣ ಬಾಲಕ, ನಾನು ಇದೇ ಒಂದು ಕಾಡಿನಲ್ಲಿ ಇರ್ತೀನಿ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಕಾಡಿನಲ್ಲಿ. ನಾನು ಹೇಗೆ ಬದುಕ್ತೀನಿ? ಯಾವುದಾದ್ರೂ ಬೇರೆ ಬೇರೆ ಪ್ರಾಣಿಗಳು, ಹಿಂಸರ ಪಶುಗಳು ಈ ಕಾಡಿನಲ್ಲಿ ಇದ್ದೇ ಇದೆ. ಹುಲಿಗಳು, ಸಿಂಹಗಳು, ತೋಳ ಎಲ್ಲವೂ ನನ್ನನ್ನು ತಿಂದುಬಿಡ್ಬೋದಾಗಿತ್ತು. ಯಾವುದೂ ನನ್ನನ್ನು ತಿಂದಿಲ್ಲ. ನಾನು ಇಷ್ಟು ದೊಡ್ಡವನಾಗಿ ಬೆಳೆದಿದ್ದೀನಿ ಅಂದಮೇಲೆ ನನಗೆ ಯಾರು ರಕ್ಷಣೆ ಮಾಡಿದವರು? ತಂದೆ ತಾಯಿಗಳು ರಕ್ಷಣೆ ಮಾಡಿಲ್ಲ. ಕೊಲ್ಲುವಂತಹ ಪ್ರಾಣಿಗಳಿವೆ, ಅರಣ್ಯದಲ್ಲಿವೆ. ಆದರೂ ನನ್ನನ್ನು ನಾನು ಇಷ್ಟು ಬದುಕಿದ್ದೀನಿ ಅಂತಂದರೆ ಅದಕ್ಕೆ ಯಾರು ಕಾರಣ ಅಂದರೆ ಸಾಕ್ಷಾತ್ ಭಗವಂತನೇ ಕಾರಣ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಭಗವಂತ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ್ದಾನೋ ಅವನೇ ಈಗಲೂ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ನೀವು ಈ ರೀತಿಯಾಗಿ ದುಃಖ ಪಡೋದು ಸರಿಯಲ್ಲ. ಮುಂದಿನ ಕರ್ಮಗಳನ್ನು ಮಾಡಿ ನೀವು ದುಃಖ ಪಡ್ತಾ ಪಡ್ತಾ ನಿಮ್ಮ ಆಯುಷ್ಯವೂ ನಾಶ ಆಗ್ತದೆ. ಹಾಗಾಗಿ ಎಲ್ಲವನ್ನೂ ಮಾಡುವವನು, ಕೊಲ್ಲುವವನು ಪರಮಾತ್ಮ, ರಕ್ಷಣೆ ಮಾಡುವವನು ಭಗವಂತ. ಅವನು ಬಿಟ್ಟು ಬೇರೆ ಯಾರು ರಕ್ಷಕರಿಲ್ಲ. ಅದನ್ನು ನೀವು ಸರಿಯಾಗಿ ತಿಳ್ಕೊಂಡು ನೀವು ಆ ದುಃಖವನ್ನು ಬಿಟ್ಟು ಮುಂದಿನ ಕರ್ಮವನ್ನು ಮಾಡಿ ಅಂತ ಉಪದೇಶ ಮಾಡ್ತಾನೆ. ಅಂದರೆ ಅವನೇನು ಹೇಳ್ತಾನೆ ಅಂದರೆ, ನಾವು ಎಲ್ಲೇ ಇರ್ಬೋದು, ಅರಣ್ಯದಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ದೇವರ ಇಚ್ಛೆ ಇತ್ತು ಅಂತಂದರೆ ಆ ಪದಾರ್ಥದ ರಕ್ಷಣೆ ಆಗುತ್ತೆ. ದೇವರ ಇಚ್ಛೆ ಇಲ್ಲ ಅಂತಂದರೆ ಅದು ಮನೆಯೊಳಗಡೆ, ಲಾಕರ್ ಒಳಗಡೆ ಬೀಗ ಹಾಕಿಟ್ರೂ ನಾಶ ಆಗುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಂಡಾಗ ನಾವು ಭಯವನ್ನು ಬಿಡಲಿಕ್ಕೆ ಸಾಧ್ಯ. ಅನುಸಂಧಾನ ಯಾವಾಗಲೂ ಇರಬೇಕು. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ದೇವರು ರಕ್ಷಣೆ ಮಾಡ್ತಾ ಇದ್ದಾನೆ. ಅಗ್ರತೋ ನಾರಸಿಂಹಶ್ಚ ಪೃಥತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೋ ರಾಮಲಕ್ಷ್ಮಣೋ. ಈ ಶ್ಲೋಕವನ್ನು ಯಾದವಾರರು ನಿತ್ಯವೂ ಹೇಳ್ಕೊಂಡು ಹೋಗ್ತಿದ್ರಂತೆ.
ಅರಣ್ಯಕ್ಕೆ ಹೋಗಬೇಕಾದ್ರೆ ಕಳ್ಳರು ಬಂದ್ರಂತೆ. ಅವರು ಸಂಪತ್ತು ಸಿಕ್ಕಾಪಟ್ಟೆ, ಅವರು ಚಿನ್ನದ ವ್ಯಾಪಾರವನ್ನು ಮಾಡುವವರು. ಅದನ್ನು ತೊಗೊಂಡು ಹೋಗ್ತಿರ್ಬೇಕಾದ್ರೆ ಕಳ್ಳರು ಬಂದರೆ ಕಳ್ಳರಿಗೆ ಅವರು ಕಾಣಿಸ್ಲೇ ಇಲ್ಲ. ನರಸಿಂಹದೇವರು, ರಾಮದೇವರು, ಲಕ್ಷ್ಮಣದೇವರು, ಕೃಷ್ಣ ಪರಮಾತ್ಮ ಕಾಣಿಸ್ತಾನೆ ಅವ್ರಿಗೆಲ್ಲ. ಅಂದರೆ ಭಗವಂತ ಆ ರೂಪದಿಂದಿದ್ದು ಅವರನ್ನು ರಕ್ಷಣೆ ಮಾಡ್ತಾನೆ. ಆ ವಿಶ್ವಾಸದಿಂದ ಅವರು ಹೋಗ್ತಿದ್ರಂತೆ. ಅಂದರೆ ಭಗವಂತನ ಮೇಲೆ ಅಷ್ಟು ಭಕ್ತಿ ಮಾಡೋರು. ನಾವು ಕೂಡ ದೇವರ ಮೇಲೆ ವಿಶ್ವಾಸ ಬಿಟ್ಟು ಏನೇ ಕರ್ಮವನ್ನು ಮಾಡಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ, ಎಲ್ಲೇ ಹೋಗಬೇಕಾದರೂ ಕೂಡ ದೇವರ ರಕ್ಷಣೆ ಇದೆ ಅಂತ ಚಿಂತನೆ ಮಾಡಿ ಹೋದಾಗ ನಾವು ಭಯವನ್ನು ಪರಿಹಾರ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮನೆಯಲ್ಲಿದ್ದರೂ ಕೂಡ ಭಯ ಪಡಬೇಕಾಗತ್ತೆ. ಹಾಗಾಗಿ ನೈವೋದ್ವಿಜ ಯಸ್ಮಾನ್ನೋ ದ್ವಿಜತೆ ಲೋಕಃ, ಉದ್ವೇಗ, ಭಯ ನಾವು ಪಡಬಾರ್ದು. ನಮ್ಮಿಂದಲೂ ಯಾರಿಗೂ ಕೂಡ ಭಯ ಬರಬಾರ್ದು. ಅಹಿಂಸೆಯನ್ನು ಮಾಡಬೇಕು. ಹರ್ಷ ಅಮರ್ಷ ಭಯೋದ್ವೇಗೈ ಮುಕ್ತಃ ಯಹ ಸಚಮೇ ಪ್ರಿಯ. ಹರ್ಷ ಅಂತಂದರೆ ಇದು ಹರ್ಷ ಅಂದರೆ ಸಂತೋಷ ಅಂತ ನಮಗೆ ಮೇಲ್ನೋಟಕ್ಕೆ ಅರ್ಥ ಬರುತ್ತೆ. ಹರ್ಷ ಅಂದರೆ ಸಂತೋಷ ಅಲ್ಲ, ಅದನ್ನು ಬಿಡಬೇಕು ಅಂತ ಹೇಳ್ತಾನೆ ಭಗವಂತ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತಃ, ಹರ್ಷವನ್ನು ಪರಿಹಾರ ಮಾಡ್ಕೋಬೇಕು. ಅಂದರೆ ಏನು ಅಂದರೆ ಮದಾದ ಅಧರ್ಮಾಯ ಮನಃಪ್ರವೃತ್ತಿ ಅಮರ್ಷ, ಮನಃಪ್ರವೃತ್ತಿ ಹರ್ಷ. ಮದದಿಂದ ನಾನು ಏನು ಬೇಕಾದ್ರೆ ತಪ್ಪು ಮಾಡ್ತೀನಿ, ನಾನು ಯಾರು ಕೇಳೋರು, ಈ ಒಂದು ಮನಸ್ಸಿನಿಂದ ಅಧರ್ಮವನ್ನು ಯಾರು ಮಾಡ್ತಾನೋ ಅದನ್ನು ಹರ್ಷ ಅಂತ ಕರೀತಾರೆ. ಅದನ್ನು ಸರ್ವಥಾ ಇಟ್ಕೋಬಾರ್ದು. ನಾನು ಅಧರ್ಮ ಮಾಡಿದ್ರೆ ನನಗೆ ಯಾರು ಕೇಳ್ತಾರೆ ಅನ್ನುವ ಬುದ್ಧಿಯಿಂದ ಏನನ್ನೂ ಮಾಡಬಾರ್ದು. ಅದನ್ನು ನಾವೆಲ್ಲ ದೈತ್ಯರ ಕಥೆಗಳನ್ನು ಕೇಳಬೇಕಾದ್ರೆ ಹಿರಣ್ಯಕಶಿಪು ಅವನು ಅಷ್ಟೇ ಅದೇ ರೀತಿ ಆ ಹರ್ಷದಿಂದ ಎಲ್ಲ ಲೋಕಗಳನ್ನು ಗೆದ್ದು ಆ ದೇವತೆಗಳನ್ನೆಲ್ಲ ಸೋಲಿಸಿ ತಾನು ರಾಜ್ಯವನ್ನು ಆಳ್ತಿರ್ತಾನೆ. ಅವನಿಗೆ ಏನಾಯಿತು ಗತಿ? ಯಾರಿಂದಲೂ ಸಾಯಬಾರ್ದು ಅನ್ನುವ ವರವನ್ನು ಕೇಳ್ಕೊಂಡಿದ್ದ. 5 ವರ್ಷಕ್ಕೇನೆ ನರಸಿಂಹದೇವರು ಬಂದು ಅವನನ್ನು ಕೊಂದುಬಿಟ್ರು. ಹಾಗಾಗಿ ಆ ಹರ್ಷವನ್ನು, ಅಧರ್ಮವನ್ನು ಮಾಡಿದರೂ ಕೂಡ ನನಗೇನು ಯಾರೂ ಮಾಡೋದಿಲ್ಲ ಅನ್ನುವ ಮನಸ್ಸಿನ ಪ್ರವೃತ್ತಿಯನ್ನು ಬಿಡಬೇಕು. ಅಮರ್ಷಃ, ಅಮರ್ಷ ಅಂದರೆ ರೋಷ, ದ್ವೇಷ, ಅದನ್ನು ಬಿಡಬೇಕು. ಭಯೋದ್ವೇಗೈ ಮುಕ್ತಃ ಯಹ, ಯಾರು ಈ ರೀತಿಯಾಗಿ ಆ ದುಷ್ಟ ಗುಣಗಳನ್ನು ಬಿಡ್ತಾರೋ ಅವರು ನನಗೆ ಪ್ರೀತಿಪಾತ್ರರಾಗಿರ್ತಾರೆ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅನಪೇಕ್ಷ ಅಂತಂದರೆ ಯಾವ ಅಪೇಕ್ಷೆಯನ್ನು ಪಡಬಾರದು ಅನ್ನುವಂತಹ ಅರ್ಥ. ಸಕಾಮವಾಗಿ ಕರ್ಮವನ್ನು ಮಾಡಬಾರದು, ದೇವರ ಪ್ರೀತಿಗೋಸ್ಕರವಾಗಿ. ಭಕ್ತಿಂ ಜ್ಞಾನಂಚ ವೈರಾಗ್ಯಂ ಧೃತೆ ಯೋ ನೇಚ್ಛತಿ ಕ್ವಚಿತ್ ಶುಭಾಶುಭ ಪರಿತ್ಯಾಗಿ ವಿದ್ವದ್ಭಿ ಕೀರ್ತ್ಯತೆ ಹಿ ಸಹ ಅಂತ ಗೀತಾ ತಾತ್ಪರ್ಯದಲ್ಲಿ ಭಗವಂತ ಶ್ರೀಮದಾಚಾರ್ಯರು ಈ ಒಂದು ಪ್ರಮಾಣವನ್ನು ಹೇಳ್ತಾರೆ. ಭಗವಂತನಲ್ಲಿ ಭಕ್ತಿ, ಭಗವಂತನ ಜ್ಞಾನ, ವಿಷಯಗಳ ವೈರಾಗ್ಯ ಇವನ್ನು ಬಿಟ್ಟು ಯಾವ ಕರ್ಮ ಬಿಟ್ಟು ಬೇರೆ ಯಾವ ಫಲದ ಅಪೇಕ್ಷೆಯನ್ನು ಮಾಡಬಾರ್ದು. ಅವನು ಅನಪೇಕ್ಷ, ಅದು ನಿಜವಾದಂತಹ ಉದ್ದೇಶ ಆಗಿರಬೇಕು. ಉದಾಸೀನ, ಉದಾಸೀನ ಅಂತಂದರೆ ಕರ್ಮಗಳಲ್ಲಿ ಸ್ಪೃಹ, ಕರ್ತವ್ಯ ಉಪಕಾರ ಅಪಕಾರಕಯೋ ಉಪೇಕ್ಷಕಃ. ಯಾರು ನಮಗೆ ಉಪಕಾರವನ್ನು ಮಾಡಿರ್ತಾರೋ ಅಲ್ಲ, ಯಾರು ಅಪಕಾರವನ್ನು ಮಾಡಿರ್ತಾರೋ ಅದನ್ನು ನೆನ್ಪಿಟ್ಕೋಬಾರ್ದು, ಮರ್ತು ಬಿಡಬೇಕು. ಮತ್ತು ನಾವು ಯಾರು ಉಪಕಾರ ಮಾಡಿರ್ತೀವೋ ಅದನ್ನು ನೆನ್ಪಿಟ್ಕೋಬಾರ್ದು, ಉದಾಸೀನವಾಗಿರಬೇಕು. ಉಪಕಾರ ಮಾಡಿದ ಮೇಲೆ ಅವರು ನಮಗೆ ಉಪಕಾರ ಮಾಡಲಿ, ನಾನು ಅವ್ರಿಗೆ ಅಷ್ಟು ಕೊಟ್ಟಿದ್ದೆ ದಕ್ಷಿಣೆ, ಇವತ್ತು ನಾನು ಹೋಗಿದ್ದೆ, ಹಿಂಗೆ ಕೊಡಲಿಲ್ಲ ದಕ್ಷಿಣೆ ನಮಗೆ ಅಂತ ಸರ್ವಥಾ ಮನಸ್ಸಿನಲ್ಲಿ ಆ ಉದ್ದೇಶದಿಂದ ಉಪಕಾರವನ್ನು ಮಾಡಬಾರ್ದು. ಉಪಕಾರವನ್ನು ಮಾಡಿ ಮರ್ತು ಬಿಡಬೇಕು. ಅಪಕಾರವನ್ನು ಮಾಡಿದರೆ ಯಾರಾದರೂ ಅದನ್ನೂ ಕೂಡ ಮರಿಬೇಕು. ಅಪಕಾರವನ್ನು ಮಾಡಿದ್ದನ್ನು ಜೀವನ ಪೂರ್ತಿ ದ್ವೇಷವನ್ನು ಸಾಧಿಸೋದು ಅವ್ರ ಮೇಲೆ. ಉಪಕಾರ ಮಾಡಿಬಿಟ್ರೆ ಅದನ್ನು ನಾವು ನೆನ್ಪಿಟ್ಕೊಳ್ಳೋದು ಜೀವನ ಪೂರ್ತಿ, ಅವ್ರು ನಮಗೇನು ಕೊಡಲೇ ಇಲ್ಲ ಅಂತ ಹಲ್ಬೋದು. ಇದನ್ನು ಮಾಡಬಾರ್ದು, ಉದಾಸೀನವಾಗಿರಬೇಕು ಆ ವಿಷಯದಲ್ಲಿ. ನಮಗೆ ಯಾರಾದರೂ ಉಪಕಾರವನ್ನು ಮಾಡಿದರೆ ಅದನ್ನು ಮಾತ್ರ ನಾವು ದೀರ್ಘಕಾಲದವರೆಗೂ ನೆನ್ಪಿಟ್ಕೋಬೇಕು. ರಾಮಚಂದ್ರ ಹಾಗಿದ್ದ ಅಂತ ನಾವು ರಾಮಾಯಣದಲ್ಲಿ ರಾಮನ ಗುಣಗಳನ್ನು ಹೇಳಬೇಕಾದ್ರೆ ವಾಲ್ಮೀಕಿಗಳು ಹೇಳ್ತಾರೆ. ಉಪಕಾರವನ್ನು ಯಾರು ಮಾಡ್ತಾರೋ ಅದನ್ನು ಮರಿತಿರಲಿಲ್ಲವಂತೆ ಭಗವಂತ, ಅಪಕಾರವನ್ನು ಯಾರು ಮಾಡ್ತಾರೋ ಅದನ್ನು ಸ್ಮರಣೆ ಮಾಡ್ತಿರ್ಲಿಲ್ವಂತೆ. ಆ ರೀತಿಯಾಗಿ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಇರಬೇಕು. ಮತ್ತು ಶುಚಿ ದಕ್ಷ, ಶುಚಿ ಅಂತಂದರೆ ಬಾಹ್ಯಾಂತರ ಶುದ್ಧಿಮಾನ್. ಶುದ್ಧಿ ಅಂದರೆ ಮಡಿ, ಹೊರಗಡೆ ಶುದ್ಧಿ, ಒಳಗಡೆಯ ಶುದ್ಧಿ. ಹೊರಗಡೆ ನಾವು ಶೌಚವನ್ನು, ಮಡಿ ಮೇಲಿಗೆಯನ್ನು, ಆಚಾರ ವಿಚಾರವನ್ನು, ನಮಗೇನು ಆಚಾರ ವಿಚಾರ ಬೇಕಾಗಿಲ್ಲ, ಅವೆಲ್ಲ ಬಹಳ ವಿಚಾರವಂತರು ಅಂತ ಹೇಳಿ ಎಲ್ಲವನ್ನು ಬಿಟ್ಟು
ಮನಸ್ಸಿನಲ್ಲಿ ದೇವರ ಸ್ಮರಣೆ ಮಾಡಿದ್ರೆ ಸಾಕು ಅಂತ ಹೇಳಿ ಈಗಿನ ಜನ ಎಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಸರಿಯಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೊರಗಡೆ ಒಳಗಡೆ ಎರಡೂ ಕೂಡ ಶುದ್ಧಿ ಇರಬೇಕು. ಹೊರಗಡೆಯ ಬಾಹ್ಯವಾದಂತಹ ಶೌಚ ಇಲ್ಲದೆ ಹೋದರೆ ಆಂತರಿಕವಾದ ಶೌಚ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲಿಗೆ ಬಾಹ್ಯ ಶೌಚವನ್ನು ಸರಿಯಾಗಿ ಅನುಷ್ಠಾನವನ್ನು ಮಾಡಬೇಕು. ಶರೀರವನ್ನು ಸರಿಯಾಗಿ ಸ್ನಾನಾದಿಗಳನ್ನು ಮಾಡಬೇಕು. ಸ್ನಾನ ಅಂತಂದರೆ ಸೋಪ್ ಹಚ್ಕೊಂಡು ಸ್ನಾನ ಮಾಡೋದು ಅಷ್ಟೇ ಶುದ್ಧಿ ಅಲ್ಲ. ಅದೇನೆಂದರೆ ಅದು ಬರೀ ಕ್ಲೀನ್ ಮಾಡ್ಕೊಳ್ಳೋದು, ನಮ್ಮ ಬಾಡಿ ನಮ್ಮ ದೇಹವನ್ನು ಕ್ಲೀನ್ ಮಾಡೋದಷ್ಟೇ ಸೋಪು. ಆದರೆ ಶುದ್ಧಿ ಅನ್ನೋದು ಕ್ಲೀನ್ ಅಲ್ಲ. ಮಂತ್ರಗಳಿಂದ ನಾವು ಸ್ನಾನ ಮಾಡಬೇಕು. ಕರ್ಮವೇ ತಾರಕವು ಅಂತ ದಾಸರು ಹೇಳಬೇಕಾದ್ರೆ, ಸ್ನಾನವನ್ನು ಮಾಡಬೇಕಾದ್ರೆ ಸ್ನಾನದಲ್ಲಿ ಮಾಡಬೇಕು. ಒಂದು ನೀರಿನಲ್ಲಿರುವಂತಹ ವರ್ಣದೇವರು ವರ್ಣಾಂತರ್ಯಾಮಿಯಾಗಿ ಇರ್ತಕ್ಕಂತಹ ಪರಮಾತ್ಮ, ಅವನ ಸ್ಮರಣೆಯನ್ನು ಮಾಡಿ ಭಗವಂತ ನನ್ನ ಅಂತರ್ಯಾಮಿಯಾದ ಭಗವಂತನಿಗೆ ನಾನು ಮಾಡುವಂತಹ ಅಭಿಷೇಕ ಅದು ಎನ್ನುವಂತಹ ಮಂತ್ರಪೂರ್ವಕವಾಗಿ ಏನು ಅಭಿಷೇಕವನ್ನು ಸ್ನಾನವನ್ನು ಮಾಡ್ತೇವೆ ಅದೇ ನಿಜವಾದಂತಹ ಶುದ್ಧಿ, ಬಾಹ್ಯ ಶುದ್ಧಿ. ಮತ್ತು ಆ ಅಮೇಧ್ಯವಾದನ್ನು ಮುಟ್ಟಿದಾಗ ಅದನ್ನು ಸ್ನಾನಾದಿಗಳನ್ನು ಮಾಡಿ ಶೌಚಗೊಳಿಸ್ಕೋಬೇಕು. ಈ ರೀತಿಯಾಗಿ ಬಾಹ್ಯ ಶೌಚ. ಆಂತರಿಕವಾದ ಶೌಚ ಅಂತಂದರೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಮನಸ್ಸಿನಲ್ಲಿ ದುಷ್ಟ ವಿಚಾರಗಳನ್ನು ಮಾಡಬಾರ್ದು. ಅದು ಆಂತರಿಕವಾದಂತಹ ಶುದ್ಧಿ. ಸಕಾಲಕ್ಕೆ ದಕ್ಷ ಅಂತಂದರೆ ಭಗವತ್ ಕರ್ಮಕರಣೆ ಪಟುಹು. ಭಗವಂತನ ಕರ್ಮವನ್ನು ಮಾಡಬೇಕಾದ್ರೆ ದಕ್ಷತೆಯಿಂದ ಮಾಡಬೇಕಂತೆ. ಯಾವಾಗಲೂ ಹೇಳೋದು, ಯಾವಾಗಲೂ ಸ್ನಾನ, ಯಾವಾಗಲೂ ಕಾಲ ಮೀರಿ ಹೋಗ್ಬಿಟ್ಟಿರುತ್ತೆ, ಆವಾಗ ಕರ್ಮಗಳನ್ನು ಮಾಡೋದು, ಇದು ಸರಿಯಲ್ಲ. ನಾವು ಹೇಗೆ ಆಫೀಸ್ಗೆ ಹೋಗಬೇಕು ಅಂತಂದರೆ ಅವ್ರು ಯಾವ ಸಮಯಕ್ಕೆ ಹೇಳಿರ್ತಾರೋ ಆ ಸಮಯಕ್ಕೆ ಸರಿಯಾಗಿ ತಯಾರಾಗಿ ನಾವು ಹೋಗ್ತೀವಿ. ಇಲ್ಲ ಅಂತಂದರೆ ಅವನು ಸಂಬಳ ಕೊಡೋದು. ಆ ರೀತಿಯಾಗಿ ದಕ್ಷತೆಯನ್ನು ನಾವು ಆ ಕೆಲಸದಲ್ಲಿ ನಾವು ವಹಿಸ್ತೇವೆ. ಭಗವಂತನ ಕರ್ಮಗಳಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡುವಂತಹ ನಿತ್ಯ ಕರ್ಮಗಳನ್ನು ಸರಿಯಾದ ಸಕಾಲಕ್ಕೆ ಅದನ್ನು ಮಾಡಬೇಕು. ಅದೇ ದಕ್ಷತೆ. ಹೇಗೆ ವಿಧಿಯಲ್ಲಿ ಹೇಳಿದಾರೋ ಹಾಗೆ ಮಾಡಬೇಕು. ಯಾವ ರೀತಿಯಾಗಿ ಮಾಡಬಾರ್ದು, ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನು ಸರಿಯಾಗಿ ಚಾಚು ಚಪ್ಪದೇನೆ ಪರಿಪಾಲಿಸಿದರೆ ಮಾತ್ರ ದಕ್ಷತೆ ಇದೆ ಅಂತ ಅರ್ಥ. ಮತ್ತು ಸರ್ವಾರಂಭ ಪರಿತ್ಯಾಗಿ ಯೋಮದ್ಭಕ್ತ ಸಮೇ ಪ್ರಿಯ. ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಆರಂಭ ಅಂತಂದರೆ ಕರ್ಮಗಳಲ್ಲಿ ಕಾಮನೆಯನ್ನು ಇಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾನೆ. ಯಾರು ಇಟ್ಕೊಳ್ಳೋದಿಲ್ವೋ, ನಿಷ್ಕಾಮವಾಗಿ ಯಾರು ಕರ್ಮ ಮಾಡ್ತಾನೋ ಅವನು ನಮ್ಮ ಭಕ್ತ. ಸರ್ವಾರಂಭ ಪರಿತ್ಯಾಗಿ ಅಂದರೆ ಎರಡು ಅರ್ಥವನ್ನು ಇಲ್ಲಿ ರಾಯರು ಹೇಳ್ತಾರೆ. ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು ಅನ್ನೋದು ಒಂದು ಅರ್ಥ. ಮತ್ತು ಆರಂಭ ಅಂತಂದರೆ ಸಕಾಮವಾದ ಸಕಾಮ ಕರ್ಮವನ್ನು ತ್ಯಾಗ ಮಾಡಬೇಕು. ಮಾಡೋ ಕರ್ಮವನ್ನು ಪರಮಾತ್ಮನಲ್ಲಿ ತ್ಯಾಗ ಮಾಡಬೇಕು, ದೇವರಲ್ಲಿ ಸಮರ್ಪಣೆ ಮಾಡಬೇಕು. ಶ್ರೀಮದ್ ಆಚಾರ್ಯರು ಈ ನಿಷ್ಕಾಮ ಕರ್ಮವನ್ನು ಮಾಡೋ ವಿಷಯದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಯಾರು ನಿಷ್ಕಾಮ ಕರ್ಮವನ್ನು ಮಾಡುವಂತಹ ವಿಷಯದಲ್ಲಿ ಯಾರು ಭಕ್ತರು ಉತ್ತಮವಾದಂತಹ ನಿಷ್ಕಾಮ ಕರ್ಮ ಮಾಡಿದ್ದಾರೆ ಅಂತಂದರೆ ಭಾಗವತದಲ್ಲಿ ಹೇಳ್ತಾರೆ. ಪ್ರಾಚೇತಸರು, ಪ್ರಾಚೀನ ಬರ್ಹಿಯ ಮಕ್ಕಳು. ಆ ಪ್ರಾಚೀನ ಬರ್ಹಿಯ ಮಕ್ಕಳಾದಂತಹ ಪ್ರಾಚೇತಸರು ಅವರು ಭಗವಂತನ ತಂದೆಯ ಆಜ್ಞೆಯಂತೆ ನೀವೆಲ್ಲ ತಪಸ್ಸು ಮಾಡಿ ಅಂತ ಕಳಿಸ್ತಾನೆ ತಂದೆ. ಸರಿ ಅಂತ ಅವರು ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾರೆ. ಎಲ್ಲಿ ತಪಸ್ಸು ಮಾಡ್ತಾರೆ ಅಂತಂದರೆ ಉಪ್ಪಿನ ಸಮುದ್ರದ ಒಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. 10,000 ವರ್ಷಗಳವರೆಗೂ ಕೂಡ ತಪಸ್ಸು ಮಾಡ್ತಾರೆ ಈ ಪ್ರಾಚೇತಸರು. ಅವರು 10,000 ಜನ ಇದ್ದಾರೆ. 10,000 ಜನ ಪ್ರಾಚೇತಸರು ಅಷ್ಟು ವರ್ಷಗಳ ಕಾಲ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾರೆ. ಯಾರೇ ಏನೇ ದೈತ್ಯರು ತಪಸ್ಸು ಮಾಡಿಬಿಟ್ರೆ ಸಾಕು, ನನಗೆ ನನಗೆ ಸಾಯಬಾರ್ದು ಅನ್ನುವ ವರವನ್ನೇ ಎಲ್ಲರೂ ಕೇಳ್ತಾರೆ. ದೈತ್ಯರು ಅವಧ್ಯತ್ವ ವರವನ್ನೇ ಕೇಳ್ತಾರೆ. ಆದರೆ ಈ ಮಹಾಭಕ್ತರಾದಂಥವರು ಭಗವಂತ ಪ್ರತ್ಯಕ್ಷ ಆದರೆ ಅವ್ರು ಏನು ಕೇಳಬೇಕು? ಯನ್ನಸ್ವಧೀತಂ ಗುರವಃ ಪ್ರಸಾದಿತಾಃ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯಾ ಅನಾಥಾ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನಸೂಯೈವ ಯನ್ನಸ್ಸು ತಪ್ತಂ ತಪಯೇತದೀಶ ನಿರಂಧಸಾಂ ಕಾಲಮದಭ್ರಮಪ್ಸು ಸರ್ವಂ ತದೇತತ್ಪುರುಷಸ್ಯ ಭೂಮ್ನಃ ವೃಣೀಮಹೇ ತೇ ಪರಿತೋಷಣಾಯ. ಸ್ವಾಮಿ ಪರಮಾತ್ಮ ಅವರು ಬರೀ ಕೇವಲ ತಪಸ್ಸನ್ನು ಮಾಡಿರಲಿಲ್ಲ. ತಪಸ್ಸು ಮಾಡೋಕ್ಕಿಂತ ಮುಂಚೆ ಅನೇಕ ಕರ್ಮವನ್ನು ಮಾಡಿದರು. ಅದೆಲ್ಲವನ್ನು ಹೇಳ್ತಾರೆ. ನಾವೇನು ಶಾಸ್ತ್ರಾಧ್ಯಯನವನ್ನು ಗುರುಗಳಿಂದ ಮಾಡಿದ್ದೇವೆ, ಗುರುಗಳನ್ನು ಪ್ರಸನ್ನಕರಿಸಿಕೊಂಡು ಅವರ ಸೇವೆಯನ್ನು ಮಾಡಿ ಅವರಿಂದ ಏನು ಅಧ್ಯಯನವನ್ನು ಮಾಡಿದ್ದೇವೆ, ನಾವೇನಾದರೂ
ಬ್ರಾಹ್ಮಣರಿಗೆ ಸೇವೆಯನ್ನು ಮಾಡಿದರೆ, ವೃದ್ಧರಿಗೆ ಸೇವೆಯನ್ನು ಮಾಡಿದರೆ, ಅನಾಥರು, ಆರ್ಯರು, ಸುಹೃದೋ ಭ್ರಾತರಶ್ಚ, ಬಂಧುಗಳು, ಬಾಂಧವರು, ನಮ್ಮ ಗೆಳೆಯಂದರು, ಅವರಿಗೆಲ್ಲ ಸಹಾಯವನ್ನು, ಅವರಿಗೆ ಉಪಕಾರವನ್ನೇನಾದರೂ ಮಾಡಿದರೆ, ಎನ್ನಸ್ತುತಪ್ತಂ ತಪಯೇತದೀಶ, ಇಷ್ಟು ದೀರ್ಘಕಾಲವರೆಗೂ ನಾವು ಈ ಒಂದು ಸಮುದ್ರದ ಒಳಗಡೆ ನಿರಂಧಸಾಂ, ಒಂದು ಅಗಳು ಅನ್ನವನ್ನು ತಿಂದಿಲ್ಲ ನಾವು. ಇಷ್ಟು ಕಾಲದವರೆಗೂ ತಪಸ್ಸನ್ನು ಮಾಡಬೇಕಾದ್ರೆ ಒಂದು ಅಗಳು ಅನ್ನ, ಒಂದು ಹನಿ ನೀರು ಕುಡಿಯದೇನೆ ತಿನ್ನದೇನೆ ಉಪವಾಸದಿಂದ ವ್ರತವನ್ನು ಮಾಡಿದ್ದೇವೆ, ಆ ತಪಸ್ಸನ್ನು ಮಾಡಿದ್ದೇವಲ್ಲ, ಈ ಒಂದು ಮಹಾಪುಣ್ಯ ಏನಾದರೂ ಬಂದಿದ್ದರೆ ನಮಗೇನು ಕೊಡಬೇಕು ನೀನು ಅಂತಂದರೆ, ಏನು ಬೇಡ ಸ್ವಾಮಿ, ವೃಣೀಮಹೇತೆ ಪರಿತೋಷಣಾಯ, ನೀನು ಪ್ರೀತನಾಗ್ಬಿಡು ಸಾಕು. ನೋಡ್ರಿ, ಯಾರು ತಾನೇ ಈ ರೀತಿಯಾಗಿ ಕರ್ಮವನ್ನು ಮಾಡಿ ಇಷ್ಟು ಕಷ್ಟಪಟ್ಟು ಕ್ಲೇಶವಾದ ಕರ್ಮವನ್ನು ಮಾಡಿಯೂ ಕೂಡ ಏನನ್ನೂ ಕೇಳದೆ ಕೇವಲ ಭಗವಂತನ ಪ್ರೀತಿಯನ್ನು ಅವರು ಕೇಳ್ತಾರೆ ಅಂತಂದರೆ ಎಷ್ಟು ನಿಷ್ಕಾಮ ಕರ್ಮದ ಮಹಿಮೆ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸ್ವಲ್ಪ ದೇವಸ್ಥಾನ ಒಳಗಡೆ ಬಂದು ಒಂದು 2-3 ಪ್ರದಕ್ಷಿಣೆ ಹಾಕಿದ್ರೆ ಸಾಕು, ನಮಗೆ ಅದು ಬೇಕು, ಇದು ಬೇಕು, ಅದು ಕೊಡು, ಇದು ಕೊಡು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ಆ ಕಾಮನೆಗಳನ್ನೆಲ್ಲ ಕೇಳ್ಬೋದೀವಿ ಅಂತಂದರೆ, ಇವರು ತಮ್ಮ ಜೀವನ ಇಡೀ ಭಗವಂತನ ಕುರಿತು ತಪಸ್ಸನ್ನು ಮಾಡಿಯೂ ಕೂಡ ಏನೂ ಬೇಡಲಿಲ್ಲ. ಇಷ್ಟು ನಿಷ್ಕಾಮ ಕರ್ಮವನ್ನು ಮಾಡುವ ಭಕ್ತರಿದ್ದಾರೆ. ಅವರನ್ನು ನೋಡಿ ನಾವು ಕೂಡ ನಾವೇನಿಲ್ಲ ಸಕಾಮವಾದ ಕರ್ಮವನ್ನು ಮಾಡಿದ್ರೂ ನಿತ್ಯವಾಗಿ ಕರ್ಮವನ್ನು ಮಾಡ್ತೀವಲ್ಲ ನಾವು, ಸ್ನಾನ ಸಂಧ್ಯಾ ವಂದನೆ, ದೇವತಾರ್ಚನೆ, ಹೋಮ ಅದೆಲ್ಲವನ್ನು ಮಾಡಿದಾಗಲೂ ಕೂಡ ಭಗವಂತನ ಪ್ರೀತಿಗೋಸ್ಕರವಾಗಿ ಅದನ್ನು ಮಾಡಿ ಸಮರ್ಪಣೆ ಮಾಡಬೇಕು ಹೊರತು ಅದು ಬೇಕಿದು ಬೇಕಂತ ಸರ್ವಥಾ ಕೇಳಬಾರ್ದು. ಅಂದರೆ ಮಾತ್ರ ಯೋಮದ್ಭಕ್ತ, ಅಂತಹ ಭಕ್ತನಾದವನು ನನಗೆ ಪ್ರೀತನಾಗ್ತಾನೆ, ನನಗೆ ಪ್ರಿಯನಾಗಿರ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಾಂದರೆ ಪ್ರೀತನಾಗೋದಿಲ್ಲ. ಕಾಮದಿಂದ, ಸಕಾಮದಿಂದ ಕರ್ಮವನ್ನು ಮಾಡಿದ್ರೆ ಅದು ಇಷ್ಟ ಆಗಲ್ಲ ದೇವರಿಗೆ. ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಯಾರು ಹರ್ಷಗೊಳ್ಳೋದಿಲ್ಲ, ಯಾರು ಸುಖ ಬಂದಾಗ ಹರ್ಷಗೊಳ್ಳೋದಿಲ್ಲ, ದುಃಖ ಬಂದಾಗ ಕುಗ್ಗೋದಿಲ್ಲ, ದ್ವೇಷ ಮಾಡೋದಿಲ್ಲ, ಭೂತಗಳನ್ನು ದ್ವೇಷ ಮಾಡೋದಿಲ್ಲ, ಶೋಕ ಪಡೋದಿಲ್ಲ, ಯಾರು ಶುಭಾಶುಭ ಪರಿತ್ಯಾಗಿ ಶುಭಾಶುಭ ಕರ್ಮಗಳನ್ನು ಅವನು ಪರಿತ್ಯಾಗ ಯಾರು ಮಾಡ್ತಾನೋ ಅವನು ಭಕ್ತಿಯುಳ್ಳವನು ನಮಗೆ ಅತ್ಯಂತ ಪ್ರೀತನಾಗ್ತಾನೆ ಅಂತ ಹೇಳ್ತಾನೆ. ಸಮಶತ್ರೋಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತಃ. ಶತ್ರುಗಳಲ್ಲಿ ಮಿತ್ರರಲ್ಲಿ ಸಮಾನವಾಗಿರಬೇಕು. ಇದು ಕೂಡ ಅತ್ಯಂತ ಕಠಿಣವಾದಂತಹ ಇವೆಲ್ಲ ವ್ರತಗಳು, ಅದೆಲ್ಲ ಧರ್ಮಗಳು, ಗುಣಗಳು, ಅದನ್ನು ರೂಢಿಸ್ಕೋಬೇಕು. ಸ್ವಲ್ಪ ಮಾನ ಮರ್ಯಾದೆ ಸಿಕ್ಬಿಟ್ರೆ ಸಾಕು, ನಾವು ಬೀಗ್ಬಿಡ್ತೀವಿ. ಯಾರಾದರೂ ಸ್ವಲ್ಪ ಬೈದರೆ ಸಾಕು, ತುಂಬ ಕೋಪಗೊಂಡು ಅವ್ರನ್ನ ವಾಚಾಮ ಗೋಚರ ಬೈತೀವಿ. ಮಾಡಬಾರ್ದು. ಮಾನಾಪಮಾನಯೋ ಸಮಃ, ಮಾನ ಬಂದರೂ ಕೂಡ ಅದನ್ನು ಹಾಗೇ ಸ್ವೀಕಾರ ಮಾಡಬೇಕು. ಅವಮಾನ ಮಾಡಿದ್ರೂ ಕೂಡ ಹಾಗೇ ಸ್ವೀಕಾರ ಮಾಡಬೇಕು. ಅವಮಾನವಾದರೆ ಒಳಿತು ಅಂತ ದಾಸರು ಹೇಳಿದಾಗೆ, ಕನಕದಾಸರು ಹೇಳಿದ್ರಲ್ಲ, ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇ ಇರಲಿ, ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಬಂದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಆ ರೀತಿ ಚಿಂತನೆ. ಕನಕದಾಸರು ಮಹಾನುಭಾವರು, ಸಾಕ್ಷಾತ್ ಯಮಧರ್ಮನ ಅವತಾರ ಅವರು. ಅಂದಮೇಲೆ ಅವರು ಆ ಅಂತ್ಯ ಯೋನಿಯಲ್ಲಿ ಹುಟ್ಟಿ ಈ ರೀತಿಯಾಗಿ ನಮಗೆ ಉಪದೇಶ ಮಾಡ್ತಾರೆ ಅಂದರೆ ನಾವು ಅದನ್ನು ನಮ್ಮ ಒಂದು ಯೋಗ್ಯತಾನುಸಾರವಾಗಿ ಸಮತ್ವವನ್ನು ನಾವು ಕಾಪಾಡ್ಕೋಬೇಕು. ಯಾರೇ ಬೈದರೂ ಸ್ವಲ್ಪ ಬೈದಾಗಲೂ ಸಹನೆ ಮಾಡುವಂತಹ ಶಕ್ತಿ. ಯಾಕೆಂತಂದರೆ ನಿಂದಕರಿರಬೇಕು. ಅವರೆಲ್ಲ ನಮ್ಗೆ ಏನು ಮಾಡ್ತಾರೆ, ಬೈಯೋರು, ಅವಮಾನ ಮಾಡೋರು, ನಮಗೆ ಕ್ಲೇಶವನ್ನು ದುಃಖವನ್ನು ಕೊಡೋರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಚಿಂತನೆ ಮಾಡಬೇಕು. ನಮ್ಮ ಪಾಪಗಳೆಲ್ಲ ತೊಗೊಂಡ್ಬಿಡ್ತಾರೆ ಅವರು. ಯಾರು ನಮ್ಮನ್ನು ಬೈತಾರೋ ಅವರನ್ನು ಬೈಗಳನ್ನು ಕೇಳಿ ನಾವು ಸಂತೋಷ ಪಡಬೇಕಂತೆ. ಯಾಕೆಂದರೆ ನಮ್ಮಲ್ಲಿರುವಂಥ ಪಾಪವನ್ನು ಅವರು ತಗೊಂಡು ನಮ್ಮನ್ನು ಶುದ್ಧರಂಗ ಮಾಡ್ತಾ ಇದ್ದಾರೆ ಅನ್ನೋ ಅನುಸಂಧಾನವನ್ನು ಮಾಡಬೇಕು. ನಿಂದಕರಿರಬೇಕು. ಹೇಗೆ ಹಂದಿ ಕೇರಿ ಒಳಗಡೆ ಇದ್ದರೆ ಕೇರಿ ಹಸನಾಗಿರುತ್ತದಂತೆ ಪುರಂದರದಾಸರು ಹೇಳ್ತಾರೆ. ಹಂದಿ ಇದ್ರೆ ಏನಾಗುತ್ತೆ, ಹೊಲಸನ್ನೆಲ್ಲ ಕ್ಲೀನ್ ಮಾಡಿ ಶುದ್ಧವನ್ನು ಮಾಡ್ತದೆ. ಹಾಗೆ ಅವರೆಲ್ಲ ಇದ್ದಾರೆ ಅಂತ ವಿಚಾರ ಮಾಡಬೇಕು. ಅವಾಗ ನಾವು ಬೈಲಿಕ್ಕೆ ಹೋಗಬಾರ್ದು. ನಾವು ಏನಾದರೂ ವಾಪಸ್ ಬೈದುಬಿಟ್ರೆ ಅವ್ರ ಪಾಪ ವಾಪಸ್ ನಮಗೆ ಬಂದ್ಬಿಡುತ್ತೆ. ಬೈದುದನ್ನು ಸಹನೆ ಮಾಡುವಂತಹ ಗುಣವನ್ನು ರೂಢಿಸ್ಕೋಬೇಕು. ಆವಾಗ ಮಾತ್ರ ನಮ್ಮ ಪಾಪಗಳು ಪರಿಹಾರ ಆಗ್ತದೆ. ಅದರಿಂದ ಭಗವಂತ ಸಂತುಷ್ಟನಾಗ್ತಾನೆ. ಸಹನೆಯನ್ನು ಪಡಿಬೇಕು. ತುಲ್ಯದಿಂದ ಇವೇನು ಗುಣಗಳನ್ನೇ ಇಷ್ಟೆಲ್ಲ ಹೇಳಿದ್ದಾರೆ ರಾಯರು. ವಿಜಯ ದುಷ್ಯತೀರ್ಥರು ಹೇಳ್ತಾರೆ, ಪ್ರಾಯ
ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಾಯಃ ಸುಖಾದಿಷು ಸಮಃ ಪ್ರಾಯೋ ಹರ್ಷಾದಿವರ್ಜಿತಃ ತಥೋಚ್ಯತೆ ಯಥಾ ಅಲ್ಪಸ್ವಃ ನಿಸ್ವ ಇತ್ಯುಚ್ಯತೆ. ದರಿದ್ರ ಇವನು ಅಂತ ಹೇಳಿ ನಾವು ಲೋಕದಲ್ಲಿ ಕರಿತೀವಿ. ದುಡ್ಡಿರೋದಿಲ್ಲ ಅಂತ. ದುಡ್ಡಿರೋದೇ ಇಲ್ಲ, ದುಡ್ಡು 1 ರೂಪಾಯಿನೂ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಜೀವನ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಕಡಿಮೆ ಇದೆ ಅಂತ ಅಷ್ಟೇ ಅರ್ಥ ಹೊರತು ಪೂರ್ಣ ಏನೂ ಇಲ್ಲ ಅವನ ಹತ್ರ ಅಂತ ಅರ್ಥ ಅಲ್ಲ. ಹಾಗೆ ಇವೆಲ್ಲ ಗುಣಗಳನ್ನು ನಾವು ಪಡ್ಕೋತೀವಿ ಅಂತಂದರೆ ಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸಮದುಃಖ ಸುಖ, ಪೂರ್ಣವಾಗಿ ಸುಖ ದುಃಖವನ್ನು ಸಮಾನವಾಗಿ ನೋಡೋದು, ಹರ್ಷಾದಿಗಳನ್ನು ಪೂರ್ಣವಾಗಿ ಬಿಟ್ಬಿಡೋದು, ಇದೆಲ್ಲ ಮತ್ತು ಶುಭಾಶುಭಗಳನ್ನು ಪೂರ್ಣ ಪರಿತ್ಯಾಗ ಮಾಡೋದು ಏನಿದೆ ಇದೆಲ್ಲ ನಮಗೆ ಸಾಧ್ಯ ಇಲ್ಲ. ಮತ್ತು ಹೇಳಿದನಲ್ಲ ಕೃಷ್ಣ ಪರಮಾತ್ಮ ಮಾಡಬೇಕು ಅಂತಂದರೆ ಮಾಡಬೇಕು. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಪ್ರಯತ್ನ ಮಾಡಬೇಕು. ಒಂದು 50% 60%ವರೆಗೂ ಕೂಡ ನಾವು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಮ್ಮ ಅಪರೋಕ್ಷ ಜ್ಞಾನ ಹತ್ತಿರ ಬಂದ ಹಾಗೆ ಅದು ಒಂದು 80% ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿ ಇರ್ತದೆ. ಪೂರ್ಣವಾಗಿ ನಮಗೆ ಆ ಎಲ್ಲ ಗುಣಗಳು ಬರೋದು ಎಲ್ಲಿ ಅಂತಂದರೆ ಮೋಕ್ಷದಲ್ಲಿ. ನಚ ಹರ್ಷಾದಿ ಸಂತ್ಯಾಗ ಯಾವನ್ಮುಕ್ತಿ ಕುತಶ್ಚನ. ಈ ಹರ್ಷಾದಿಗಳ ಪರಿತ್ಯಾಗ, ಶುಭಾಶುಭ ಪರಿತ್ಯಾಗ, ಸುಖ ದುಃಖ ಸಮತ್ವ, ಇವೆಲ್ಲ ಗುಣಗಳು ಮೋಕ್ಷದಲ್ಲಿ ಮಾತ್ರ ನಮಗೆ ಪೂರ್ಣವಾಗಿ ಸಿಗ್ತದೆ. ಅಲ್ಲಿವರೆಗೂ ನಮಗೆ ಅದು ಪೂರ್ಣವಾಗಿ ಬರೋದಿಲ್ಲ. ಅಂದು ಮಾತ್ರಕ್ಕೆ ಬಿಡಬಾರ್ದು, ಅದರ ಪ್ರಯತ್ನದಲ್ಲಿರಬೇಕು. ಮತ್ತು ಮೋಕ್ಷಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು, ದೇವರ ಪ್ರೀತಿಗೋಸ್ಕರ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಬೇಕು ಅಂದರೆ ಇವೆಲ್ಲ ಈ ಗುಣಗಳನ್ನು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಇನ್ನೊಂದು ಗುಣವನ್ನು ಭಗವಂತ ಹೇಳ್ತಾನೆ ಇಲ್ಲಿ ಎಲ್ಲ ಶ್ಲೋಕಗಳಲ್ಲೂ ಕೂಡ. ಯೋ ಮದ್ಭಕ್ತ ಸಮೇ ಪ್ರಿಯ, ಯೋ ಮದ್ಭಕ್ತ ಸಮೇ ಪ್ರಿಯ, ಭಕ್ತಿಮಾನ್ಯ ಸಮೇ ಪ್ರಿಯ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ. ಅದರಿಂದ ಏನು ತಿಳಿಸ್ತಾ ಇದ್ದಾರೆ ಭಗವಂತ ಅಂತಂದರೆ, ಬೇರೆ ಎಲ್ಲ ಗುಣಗಳಿಗಿಂತಲೂ ಕೂಡ ಭಕ್ತಿ ಇದು ಶ್ರೇಷ್ಠವಾದದ್ದು. ಹಾಗಾಗಿ ಭಕ್ತಿ ಉಳ್ಳಂತಹ ಮನುಷ್ಯ ಅವನು ಈ ಎಲ್ಲ ಗುಣವನ್ನು ಪಡಲಿಕ್ಕೆ ಸಾಧ್ಯ. ಬೇರೆ ಗುಣಗಳಿಗಿಂತಲೂ ಭಕ್ತಿ ಅನ್ನೋದು ಅತ್ಯುತ್ತಮವಾಗಿದೆ ಪರಮಾತ್ಮನಲ್ಲಿ. ಭಕ್ತಿ ಯಾರು ಪಡ್ಕೊಂಡಿದ್ದಾರೆ ಅವರಿಗೆ ಈ ಎಲ್ಲ ಗುಣಗಳನ್ನು ಭಗವಂತ ಕೊಡ್ತಾನೆ ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಹೀಗೆ ಅನೇಕ ಗುಣಗಳನ್ನು ಹೇಳಿ, ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾಃ ಭಕ್ತಾಸ್ತೆ ದೀಪಮೇ ಪ್ರಿಯಾಃ. ಈ ರೀತಿಯಾಗಿ ಧರ್ಮ್ಯವಾದಂತಹ ಅಮೃತ, ಧರ್ಮ ಅಂದರೆ ಧಾರಕತ್ವ ಧರ್ಮ ವಿಷ್ಣು, ಎಲ್ಲರನ್ನೂ ಧಾರಣೆ ಮಾಡುವಂತಹ ಪರಮಾತ್ಮನಿಗೆ ಧರ್ಮ ಅಂತ ಕರೀತಾರೆ. ಅವನ ಉಪಾಸನೆಗೆ ಇವೆಲ್ಲವೂ ಗುಣಗಳು ಸಾಧನ. ಹಾಗಾಗಿ ಇವೆಲ್ಲ ಗುಣಗಳಿಗೆ ಧರ್ಮ್ಯ ಅಂತ ಕರೀತಾರೆ. ಅಮೃತ ಸಾಧನವಾದಂತಹ ಈ ಒಂದು ಧರ್ಮವೆಲ್ಲ ಧರ್ಮ್ಯಾಮೃತವನ್ನು ಯಾರು ಅನುಷ್ಠಾನವನ್ನು ಮಾಡ್ತಾರೋ ಮಾಡಿ ನನ್ನ ಉಪಾಸನೆ ಮಾಡಬೇಕು. ಉಪಾಸನೆ ಅದು ಅಪರೋಕ್ಷ ಜ್ಞಾನಕ್ಕೆ ಮುಖ್ಯ ಸಾಧನ. ಉಪಾಸನೆ ಅಂದರೆ ಧ್ಯಾನ, ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡೋದ್ರಿಂದ ಅಪರೋಕ್ಷ ಜ್ಞಾನ ಆಗುತ್ತೆ. ಆ ಧ್ಯಾನವನ್ನು ಮಾಡಲಿಕ್ಕೆ ಇವೆಲ್ಲ ಸಾಧನಗಳು. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸುಖ ದುಃಖ ಸಮಕ್ಷಮಿ, ಇವೆಲ್ಲ ಗುಣಗಳು ಅದಕ್ಕೆ ಸಾಧನೆ. ಹಾಗೆ ಮೊದಲು ಇವೆಲ್ಲ ಗುಣಗಳನ್ನು ಪ್ರಯತ್ನದಿಂದ ನಾವು ಸಂಪಾದನೆ ಮಾಡಿ ಅನಂತರದಲ್ಲಿ ದೇವರ ಉಪಾಸನೆಯನ್ನು ಮಾಡಬೇಕು. ಯಾರು ಮಾಡ್ತಾರೋ ಅವನು ನನಗೆ ನನ್ನ ಭಕ್ತನಾಗ್ತಾನೆ. ಶ್ರದ್ಧಾನ, ಶ್ರದ್ಧೆ ಇರಬೇಕು. ಇದು ಇಲ್ಲಿ ಹೇಳಿ, ಅತ್ರೋಕ್ತಂ ಸತ್ಯಂ ಅನೇನ ಮಮ ಪ್ರಯೋಜನಂ. ಶ್ರದ್ಧೆ ಅಂತಂದರೆ ಆಸ್ತಿಕ್ಯ ಬುದ್ಧಿ. ಆ ಆಸ್ತಿಕ್ಯ ಬುದ್ಧಿಯಿಂದ ಇಲ್ಲಿ ಇದರಲ್ಲಿ ಹೇಳಿರುವಂತಹ ವಿಷಯಗಳೆಲ್ಲವೂ ಅತ್ಯಂತ ಸತ್ಯವಾಗಿದೆ, ಇದರಿಂದ ನನಗೆ ಪ್ರಯೋಜನ ಇದೆ ಎನ್ನುವಂತಹ ಶ್ರದ್ಧೆಪೂರ್ವಕವಾಗಿ ಅದನ್ನು ಮಾಡಿದಾಗ ಮತ್ಪರಮಃ ಭಗವಂತನ ಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ಆ ಭಗವಂತನ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವನು ಭಗವಂತನ ಪ್ರೀತಿಪಾತ್ರನಾಗ್ತಾನೆ. ಅವನಿಗೆ ಭಗವಂತ ಅನುಗ್ರಹವನ್ನು ಮಾಡಿ ತನ್ನ ದರ್ಶನವನ್ನು ಕೊಡ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಲ್ಲಿಗೆ ಭಕ್ತಿಯೋಗದ ಉಪದೇಶವನ್ನು ಅರ್ಜುನಗೆ ಉಪದೇಶವನ್ನು ಮಾಡಿ ಮುಂದೆ ಮತ್ತೆ 13ನೇ ಅಧ್ಯಾಯದಿಂದ ರಾಜವಿದ್ಯಾ ಯೋಗವನ್ನು ಆರಂಭ ಮಾಡ್ತಾನೆ. ಅದನ್ನು ಮತ್ತೆ ನೀವು ಮುಂದಿನ ಪ್ರವಚನಕಾರರನ್ನು ತಿಳಿದಿದ್ದೀರಿ. ಇಲ್ಲಿಯವರೆಗೆ 11-12 ಅಧ್ಯಾಯಗಳ ಒಂದು ಪ್ರವಚನದ ಕೊಟ್ಟು ನಮಗೆ ಪ್ರವಚನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ರಘುತ್ತಮಾಚಾರ್ಯರು ಅವರು ಸ್ವಾಮಿಗಳ ಆಜ್ಞೆಯಂತೆ ಈ ಒಂದು 108 ದಿವಸದ ಜ್ಞಾನಯಜ್ಞವನ್ನು ನಡೆಸ್ತಾ ಇದ್ದಾರೆ. ಅದ್ಭುತವಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅನೇಕ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ವಿದ್ವಾಂಸರನ್ನು ಕರೆಸಿ
3 ದಿವಸಗಳ ಕಾಲ ಅವರಿಗೆ ಪ್ರವಚನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಬೇರೆ ಊರಿನಿಂದ ವಿದ್ವಾಂಸರನ್ನು ಕರೆಸಬೇಕು ಅಂದರೆ ಬಹಳ ಕಷ್ಟ. ಅವರಿಗೆ ಹೇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು. ಆದರೆ ಬಂದವರೆಲ್ಲರನ್ನೂ ಕೂಡ ತಮ್ಮ ಮನೆಯಲ್ಲಿ ಅವರು ವಸತಿಗೆ ಮತ್ತು ಊಟಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟು ವಿದ್ವಾಂಸರನ್ನು ಒಂದು ರೀತಿ ಸಾಕದಂಗೆ ಲೆಕ್ಕ. 108 ದಿವಸ 108 ಜನ ವಿದ್ವಾಂಸರು ಅಂದರೆ 3 ದಿವಸಕ್ಕೆ ಒಬ್ಬರು ಅಂತಂದರೆ 36 ವಿದ್ವಾಂಸರನ್ನು ಅವರು ಅಷ್ಟು ದಿವಸಗಳ ಕಾಲ ಮನೆಯಲ್ಲಿ ಇಟ್ಕೊಂಡು ಅವರು ವಿದ್ವಾಂಸರಿಗೆ ಊಟಕ್ಕೆ ಹಾಕಿ ಇಷ್ಟೆಲ್ಲ ಅನುಗ್ರಹವನ್ನು ಅವರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಿಮಗೆಲ್ಲ ಪ್ರವಚನದ ಶ್ರವಣವನ್ನು ಮಾಡಿಸ್ತಾ ಇರ್ತಾರೆ ದಿವಸನೂ ಕೂಡ. ಅಂದರೆ ಅವರಲ್ಲಿ ಎಷ್ಟು ಹೃದಯ ವೈಶಾಲ್ಯತೆ ಇದೆ ಅಂತ ನಾವು ತಿಳ್ಕೋಬೇಕು. ಅಂತಹ ರಘುತ್ತಮಾಚಾರ್ಯರು, ನೀವೆಲ್ಲ ಅವರ ಪ್ರವಚನವನ್ನು ನಿರಂತರ ಕೇಳ್ತಿದ್ದೀರಿ. ಅವರು ಸ್ವಾಮಿಗಳ ಆಜ್ಞೆ ಮೂಲಕವಾಗಿ ಇದನ್ನು ಮಾಡ್ತಾ ಇದ್ದಾರೆ, ಈ ಗೀತಾ ಜ್ಞಾನ ಯಜ್ಞವನ್ನು. ಇದರಿಂದ ಏನಾದರೂ ಸ್ವಲ್ಪ ಪುಣ್ಯ ಬಂದಿದ್ದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಿಗೆ ಸೇರಬೇಕಾದದ್ದು. ದೋಷಗಳು ಅನೇಕ ಇರ್ತದೆ, ಅವೆಲ್ಲವೂ ಕೂಡ ನನ್ನದು ಅಂತ ಹೇಳ್ತಾ ಭಗವಂತನಿಗೆ ಈ ಪ್ರವಚನವನ್ನು ಗುರುವಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.